हथियार को हमारे लोग को पहुंचाने का काम तुम्हारा है। ये हमारा पहला निशाना है। हमारा प्लान किसी हालत में छूटना नहीं। हमारा काम खत्म होने के बाद हम सब इधर मिलते हैं और इधर से निकलते हैं। यही है ITPL। ಹಲೋ ಪೊಲೀಸ್ ಕಂಟ್ರೋಲ್ ರೂಮ್ ಸರ್, ಅರ್ಜೆಂಟ್ ಆಗಿ ನಿಮ್ಮ ಪೊಲೀಸ್ ಫೋರ್ಸ್ ಸಮೇತ 8ನೇ ಮೈಲಿರೋ ಹಳೆ ಗೋಡನ್ಗೆ ಬನ್ನಿ ಸರ್. ಏನಕ್ರಿ? ಟೆರರಿಸ್ಟ್ ಅಲ್ಲಿ ಬಚ್ಚಿಕೊಂಡಿದ್ದಾರೆ ಸರ್. ಟೆರರಿಸ್ಟ್? ಹೌದು ಸರ್, ನಮ್ಮ ಬೆಂಗಳೂರಲ್ಲಿರೋ IT ಪಾರ್ಕ್ಗೆ ಬಾಂಬ್ ಇಡೋಕೆ ಸ್ಕೆಚ್ ಹಾಕ್ತಿದ್ದಾರೆ. ಅದು ನಿಮ್ಗೆ ಯಾಕೆ ಗೊತ್ತಾಯ್ತು? ಸರ್, ಅದನ್ನೆಲ್ಲ ಹೇಳಕ್ಕೆ ಟೈಮ್ ಇಲ್ಲ, ಬೇಗ ಬನ್ನಿ ನೀವು. ಸರಿ, ನಾವು ಬರ್ತೀವಿ, ನೀವ್ ಯಾರು ಹೇಳ್ರಿ? ಮಹೇಂದರ್, ಬಾಲು ಮಹೇಂದರ್, ಸತ್ಯವಾಹಿನಿ ಪೇಪರ್ ರಿಪೋರ್ಟ್. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಭಾರತದ ಪತ್ರಕರ್ತರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸುಸ್ವಾಗತ. ತಮ್ಮ ಜೀವದ ಬಗ್ಗೆ ಏನು ಯೋಚಿಸದೆ ಉಗ್ರಗಾಮಿಗಳ ಹೈಡೌಟ್ಗೆ ನುಗ್ಗಿ ದೊಡ್ಡ ವ್ಯವಸ್ಥಿತ ಜಾಲವನ್ನೇ ಬಯಲಿಗೆಳೆದ ವ್ಯಕ್ತಿ ನಮ್ಮ ಬಾಲು ಮಹೇಂದರ್. ಇಂತಹ ಸಾಹಸ ಮಾಡಿರೋ ನಮ್ಮ ಕನ್ನಡದ ರಿಪೋರ್ಟರ್ ಬಾಲುರವರಿಗೆ ವರ್ಷದ ಅತ್ಯುತ್ತಮ ಪತ್ರಕರ್ತ ಪ್ರಶಸ್ತಿಯನ್ನು ದಕ್ಷಿಣ ಭಾರತದ ಪತ್ರಕರ್ತರ ಸಂಘದ ವತಿಯಿಂದ ನೀಡಲಾಗುತ್ತಿದೆ. ಇಂದಿನ ಮುಖ್ಯ ಅತಿಥಿಗಳಾದ ಕರ್ನಾಟಕದ ಪೊಲೀಸ್ ಕಮಿಷನರ್ ಶ್ರೀ ಮಹೇಶ್ ರವರು ಬಾಲು ಮಹೇಂದರ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಎಂದು ಕೇಳಿಕೊಳ್ಳುತ್ತೇವೆ. Balu, very good. Thank you, sir. My dear media friends, ladies and gentlemen, ಇವತ್ತು ನನಗೆ ಒಂದು ರೀತಿಯಲ್ಲಿ ಸಂತೋಷ, ಮತ್ತೊಂದು ರೀತಿಯಲ್ಲಿ ನಾಚಿಕೆ ಕೂಡ ಆಗ್ತಾ ಇದೆ. ಸಂತೋಷ ಯಾಕಪ್ಪ ಅಂದ್ರೆ ಜಗತ್ತಿನಲ್ಲಿ ಯಾರೂ ಮಾಡಕ್ಕಾಗದೇ ಇರುವಂತಹ ಸಾಹಸ ಕಾರ್ಯವನ್ನ ಇವತ್ತು ನಮ್ಮ ಹೆಮ್ಮೆ. ನಾಚಿಕೆ ಯಾಕಪ್ಪ ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಎಷ್ಟೇ ಸ್ಟ್ರಾಂಗ್ ಇದ್ರು ಕೂಡ. ಸರ್, ರವಿ ಬೆಳಗೆರೆ ಅವರ? ಅಯ್ಯೋ, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಸರ್, ನಾನೇ ಆಫೀಸ್ ಬರ್ತೀನಿ ಸರ್. ಎಸ್, ನಾನೇ ಬರ್ತೀನಿ ಸರ್. ಎಡವಿದ್ದು ಅದೇನೇ ಇರ್ಲಿ. ಎನಿವೆ, ಇಂತಹ ಹಲೋ, ಇಂದ್ರಜಿತ್ ಲಂಕೇಶ್ ಅವರ? ಅಯ್ಯೋ ಸರ್, ನಾನು ನಿಮ್ ಗ್ರೇಟ್ ಫ್ಯಾನ್ ಸರ್. ಸರ್, ನಾನು ಫೋನ್ ಮಾಡ್ತೀನಿ ಸರ್, ನಾನೇ ಫೋನ್ ಮಾಡ್ತೀನಿ ಸರ್. ಇನ್ನೊಂದು ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಈ ನಿಮ್ಮ ಯುವ ಸಾಹಸಿ ಪತ್ರಕರ್ತ ಬಾಲು ಮಹೇಂದ್ರರವರಿಗೆ ನಮ್ಮ ಘನ ಸರ್ಕಾರವು ಇನ್ನು ಕೆಲವೇ ದಿನಗಳಲ್ಲಿ 3 ಕೋಟಿ ರೂಪಾಯಿ ಬಹುಮಾನಗಳನ್ನು ನೀಡಿ ಸನ್ಮಾನ ಮಾಡೋ ಕಾರ್ಯಕ್ರಮ ಇದೆ. ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚಿಗೆ ಮಾತಾಡಲ್ಲ, ಆದ್ರೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಎವ್ರಿ ಡಾಗ್ ಹ್ಯಾಸ್ ಇಟ್ಸ್ ಓನ್ ಡೇ. ನಿಮ್ಮ ಲೈಫಲ್ಲಿ ನೀವೇನೇ ಮಾಡಿದ್ರು ನಿಮ್ಮ ಸ್ಟೈಲಲ್ಲೇ ಮಾಡಿ. ಯಾವ ಸರ್, ನೀವಾ? ಸರ್, ಆಫೀಸಲ್ಲಿ ನಿದ್ದೆ ಬರ್ಲಿಲ್ವಾ? ಅಯ್ಯೋ, ಅರ್ಥ ಆಗೋ ತರ ಏನಾದ್ರು ಕನ್ನಡದಲ್ಲಾದ್ರೂ ಬೈರಿ ಸರ್. ನಿನಗೆ ಏನಾದ್ರು ಕಾಮನ್ ಸೆನ್ಸ್ ಐತೆ? ಯಾವಾಗ ನೋಡಿದ್ರು ಕನಸು ಕಾಣ್ತಾ ಇರ್ತೀಯಲ್ಲಿ. ಕನಸು? ಸರ್, ಇಷ್ಟೊತ್ತು ನಾನು ನೋಡಿದ್ದು ಕನಸ. ನಾನು ತಿತ್ತಿ ಲೇ, ಇದು ನೋಡ್ಲೆ ಮಂಗ್ಯ. ಅಲ್ಲಲೇ ಮಂಗ್ಯ ಅನ್ನತ್ತವ್ರೆ, ನಿನಗೇನಾದ್ರು ಬುದ್ಧಿ ಐತೇನೆ? ಅಲ್ಲೋ, ನ್ಯೂಸ್ ಕೊಡ್ತೀನಿ ಅಂತ ಹೇಳಿ 1 ವಾರದಿಂದ ಈ ಕಾಲಮ್ ಖಾಲಿ ಬೆಳೆಸಾಕತ್ತೀಯಲ್ಲ, ನನ್ನ ಪೇಪರ್ ಸರ್ಕ್ಯುಲೇಷನ್ ಗತಿ ಏನಾಗಬೇಕು? ಸರ್, ಕೋಪ ಮಾಡ್ಕೋಬೇಡಿ ಸರ್. ಮೊದ್ಲೇ ನೀವು BP ಪೇಷಂಟ್. ನೀವೇನಾದ್ರೂ ದೈವಾಧೀನರಾಗ್ಬಿಟ್ರೆ ನನಗೆ ಯಾರು ಸರ್ ಗತಿ? ತಗಿಲೆ ಕೈನ. ಬೈಬೇಡಿ ಸರ್. ನಾ ಸಾಯಂಗಿಲ್ಲ. ನೋಡ, ನಿಮ್ಮಪ್ಪ ನನ್ನ ಚಡ್ಡಿ ದೋಸ್ತ ಅನ್ನೋ ಒಂದ ಕಾರಣಕ್ಕೆ ಇನ್ನೂ ನಿನ್ನ ರಿಪೋರ್ಟರ್ ಆಗಿ ಇಟ್ಕೊಂಡಿದ್ದೀನಿ. ಇಲ್ಲ ಅಂತಿದ್ರೆ ಎಡಿಟರ್ ಮಾಡ್ತಿದ್ರ ಸರ್? ಎಡಿಟ್ ಮಾಡಿ ಬಿಸಾಕ್ತಿದ್ದೆ. ನೋಡ,
ನಿನಗೆ ಫ್ರಂಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಹಾಕಿನಿ. ಫಸ್ಟ್ ಬೆಂಚ್ ಇಂದ ಲಾಸ್ಟ್ ಬೆಂಚ್ ಕಿತ್ತಾಕೋದು ಬರೀ ಸ್ಕೂಲಲ್ಲಿ ಅನ್ಕೊಂಡಿದೆ ಸರ್. ಇಲ್ಲೂ ಅದೇ ಕತೆನಾ? ಓ ಗಾಡ್ ರಜನೀಶಾ, ಏನಪ್ಪಾ ನಿನ್ ಲೀಲೆ. ಲುಕ್, ಇನ್ನು ಮೇಲಿಂದ ನೀ ಕ್ರೈಮ್ ರಿಪೋರ್ಟರ್ ಅಲ್ಲ, ಸ್ಪೋರ್ಟ್ಸ್ ರಿಪೋರ್ಟರ್. ಈಗಿಂದೀಗಲೇ ಕನ್ಯಾಕುಮಾರಿಗೆ ಹೋಗಿ ಆ ಟೆನ್ನಿಸ್ ಸ್ಟಾರ್ ರಾಹುಲ್ನ ಇಂಟರ್ವ್ಯೂ ಮಾಡ್ಕೊಂಡ್ ಬಾ. ಫಿಕ್ಸಾ ಸರ್? ಫಿಕ್ಸ್. ಓಕೆ, ಹೀಗೆ ಹೋಗ್ಬೇಕಾ ಸರ್? ಲೇ ಬಾಲು, ನಿನಗೆ ಸೀರಿಯಸ್ನೆಸ್ ಇಲ್ಲೇನು? ಸೀರಿಯಸ್ ಸರ್. ಟೇಕ್ ದಿಸ್. ನೆಕ್ಸ್ಟ್ ಸ್ಪೋರ್ಟ್ಸ್ ಎಡಿಷನ್ ಹೊತ್ತಿಗೆ ಯು ಶುಡ್ ಬಿ ಹಿಯರ್. ಫ್ಲೈಟ್ ಟಿಕೆಟ್ ಎಲ್ಲಿ ಸರ್? ಓ ಟ್ರಾವೆಲ್ಸ್ ಅಲ್ಲಿ ಇದೆಯಾ? ರಿಟರ್ನ್ ಟಿಕೆಟ್? ಯಾಕೆ ಆ ಗಣಿ ಬಳ್ಳಾರಿ ರೆಡ್ಡಿಗಳ ತರ ನಿನಗೊಂದು ಸ್ಪೆಷಲ್ ಹೆಲಿಕಾಪ್ಟರ್ ಬೇಡೇನು? ಸರ್ ಇದು ಹೋಗಕ್ಕಾಯ್ತು, ವಾಪಸ್ ಬರೋದಕ್ಕೆ? ಹೋಗೋ ಇವನ ನಡ್ಕೊಂತ ಬಾರಲೇ. ಸರ್ ನಡ್ಕೊಂಡ್ ಬಂದ್ರೆ ಎಡಿಷನ್ಗೆ ಲೇಟ್ ಆಗಲ್ವಾ ಸರ್? Shut up and get lost! ಮನೆ ಬಿಟ್ಟು ಹೋಗಂತದ್ದು ಏನಾಗಿದೆ ಈಗ? ನೀವ್ ನಾನ್ ಕೇಳಿ ತೆಕ್ಕೊಟ್ರಾ? ಯಾಕೆ ತಗೊಟ್ಟಿಲ್ಲ ನಿಂಗೆ? ಏನ್ ತೆಕ್ಕೊಟ್ಟಿದ್ದೀರಾ? ನೋಡು, ಮಾಂಗಲ್ಯ ಚೈನ್ ತಗೊಟ್ಟಿದ್ದೀನಿ, ಉಡೋದ್ ಬೇಡ್ವಾ? ರೇಷ್ಮೆ ಸೀರೆ ತಗೊಟ್ಟಿದ್ದೀನಿ. ಅಂದ್ರೆ ನಾನು ಕೇಳಿದ್ದೆಲ್ಲ ತಗೊಟ್ಟಿದ್ದೀನಲ್ವಾ? ಸುಮ್ನೆ ಕೋಪ ಮಾಡ್ಕೊಂಡ್ರೆ ಹೆಂಗೆ? ನಿಮ್ದ್ ಯಾವಾಗ್ಲೂ ಇದೇ ಕತೆನೆ. ನಾನ್ ಊರ್ಗ್ ಹೋಗ್ತೀನಿ, ಇಲ್ಲಿ ಇರಲ್ಲ. ಈಗ ಬರೋ ತಿಂಗಳು ಯಾವ್ದೋ ಹಣ ಬರೋದಿದೆ, ಅನ್ಕೊಡ್ತೀನಿ ಚಿನ್ನ. ಅದ್ ಯಾವಾಗ ಬರೋದೋ, ನೀವ್ ಯಾವಾಗ ತಂದ್ಕೊಡೋದು? ಯೋಚನೆ ಮಾಡಿ ನೋಡು. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಸೌಕಾರ ಆಯ್ತು. ಹಣ ಸ್ಮಶಾನಕ್ಕೋದ್ ಹಣ, ಸಮುದ್ರಕ್ಕೋದ್ ಬಂದಿದ್ಯಾ? ಎಲ್ಲ ಮದೇಸ ಎಲ್ಲಿಗೊಂಟಿದ್ಯೋ? ಅಣ್ಣ ಏನಿಲ್ಲ ಅಣ್ಣ, ಜೋಗಿ ಪಿಕ್ಚರ್ ನೋಡಿದ್ಮೇಲೆ ನಮ್ಮ ಆದೇಶ ಜ್ಞಾಪಕ ಬಂದ, ಅದಕ್ಕೆ ಬೆಟ್ಟಕ್ಕೆ ಹೊಂಟಿವ್ನಣ್ಣ. ಅಯ್ಯೋ ಹೋಗ್ಲೇಬೇಕಾಯ್ತು. ಹ್ಞೂ ಏನ ಇದು? ಅಣ್ಣ ಇದು ನಂದಣ್ಣ. ಹೊಸವಾಗಿದ್ದಂಗ ಐತೆ. ಹ್ಞೂ ಅಣ್ಣ, ಬೆಟ್ಟಕ್ಕೆ ಹೊಂಟಿವ್ನಣ್ಣ. ಎಲ್ಲಿ ನೋಡ್ಕೊಂಡ್ ಬಂದೆ? ಅಣ್ಣ ಇದು ನಂದಣ್ಣ. ಹೆಂಗಾರ ಆಗ್ಲಿ ಒಂದ್ಸತಿ ನೋಡ್ತೀನಿ ಕೊಡು. ಅಣ್ಣ ಬ್ಯಾಡಣ್ಣ, ಬಟ್ಟೆ ಇದೆ ಇರ್ಲಿ ಕೊಡ. ಅಣ್ಣ ಬ್ಯಾಡಣ್ಣ. ಇರ್ಲಿ ಕೊಡು. ಅಣ್ಣ. ಏನ್ ಮಾತಾಡೋದು? ಕಿತ್ಕೊಂಡ್ ನೋಡ್ಲಾ? ಏನ್ಲ ಇದು? ಲವ್ ಮಾದೇಶ, ಇದೇನು ಇಂಥ ಕೆಲ್ಸ ಮಾಡ್ಬಿಟ್ಟಿದ್ಯಾ? ಅದ್ರಲ್ಲಿ ಬರೀ ಹೆಂಗಸರು ಬಟ್ಟೆ ಇರುತ್ತೆ, ನನ್ಗೇನ್ ಗೊತ್ತು? ಬಿಡ ಬೇಡ ಬಿಡ ಬೇಡ ಅಂದ ತಕ್ಷಣ ಎತ್ಕೊಂಡ್ ಬಂದ್ಬಿಟ್ಟೆ. ನೋಡು ಎಷ್ಟು ಕೂಲಾಗಿ ನನ್ ಮೇಲೆ ಹಾಕ್ಬಿಟ್ಟೆ. ಈಗ ನಾನೇ ಸಿಗಾಕೊಂಡಿದ್ದು. ನನ್ಗೆ ಫಿಲ್ಮ್ ತೋರಿಸ್ತೇನ ನೀನು? ಇಲ್ಲ ಅಣ್ಣ, ಇದು ನನ್ಗೆ ಮನೋರೋಗ ಅಣ್ಣ. ಇದನ್ನ ಇಂಗ್ಲಿಷ್ ಅಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಅಂತಾರಣ್ಣ. ಈ ತರ ಆಪ್ತ ಮಿತ್ರ ಪಿಕ್ಚರ್ ಅಲ್ಲಿ ಸೌಂದರ್ಯಂಗಿತ್ತು ಕಾಯಿಲೆ ಅಣ್ಣ. ನಾನು ಗೊತ್ತಿಲ್ಲ ಯಾವ್ಯಾವ ಕಾಯಿಲೆಗಳನ್ನ ಹೇಳಿ ನನ್ ತಲೆಗೆ ಹುಳ ಬಿಟ್ಟು ಯಾಮಾರಿಸ್ಬೇಕು ಅಂತ ನೋಡ್ತೀಯ. ಈ ಸತಿ ಏನಾರು ನೀನ್ ಒಳಗಡೆ ಹೋಗ್ಬಿಟ್ರೆ 10 ವರ್ಷ ಗ್ಯಾರಂಟಿ. ಮಾದೇಶ, ಹೆಂಗಸರು ಬಟ್ಟೆ ಕತ್ಬಿಟ್ಟು ಜೈಲ್ಗೆ ಹೋಗ್ತೀನೋ? ಎಲ್ಲ ನಿನ್ನಿಂದಾನೆ ಆಗಿದ್ದು. ಏನ್ ಮುಖ ನೋಡ್ತಾ ಇದೆ? ಫಸ್ಟ್ ಎಸ್ಕೇಪ್ ಆಗು. ಅಣ್ಣ ಮಾದೇಶ ಒಡೋಗು ಅಂತಾನೆ. ಏಯ್ ಬಡ್ಡಿ ಅಂತಾನೆ, ನೀನೇ ಮಾದೇಶ, ಇನ್ಯಾವನ ಮಾದೇಶ? ಅಣ್ಣ ಇವನು ಮಾದೇಶ ಅಣ್ಣ. ಅವನವನು. ಲೋ ಮಾದೇಶ, ಪೊಲೀಸರು ವಾರ್ಮ್ ಅಪ್ ಆಗ್ಲಿ, ಆಮೇಲೆ ಸ್ಪೀಡ್ ಆಗೋಡು. ಬಿಡ್ತೀರಾ? ತಾವುಗಳ ಮೇಲೆ ಹಚ್ಚಕ್ ತಾನೇ ಫೇಮಸ್. ಕೇಳಿದ್ರೆ ನಮ್ಮೆಲ್ಲ ಹೇಳ್ತೀರಾ ನೀವು? ಸರಿ ಕೂತ್ಕೊಡ್ರಿ. ಅಪ್ಪ 6 ತಿಂಗಳು ಜೈಲು ಊಟ ತಪ್ಪಪ್ಪ. ಟಿಕೆಟ್ ಟಿಕೆಟ್. ಏನಪ್ಪ ಅವ್ರ ಟಿಕೆಟ್ ಕೊಟ್ಬಿಟ್ಟು ಬಾಯಿಲೆ. ನೀವು ಲುಂಗಿ ಉಟ್ಕೊಂಡು ಒಂದ್ ಕ್ವಾರ್ಟರ್ ಹಾಕಿ ಊಟ ಮಾಡಿ ರೆಸ್ಟ್ ತಗೊಳಕ್ ಎಲ್ಲಿ ಬಸ್ ನಿಲ್ಲಿಸ್ತೀರ ಅಲ್ಲಿಗೆ ಟಿಕೆಟ್ ಕೊಡಿ. ಲಾಸ್ಟ್ Yes, sir. ಅಂದ್ರೆ ಚಿಲ್ರೆ ನೀವೇ ಇಟ್ಕೊಳ್ಳಿ ಸರ್. ಏನಂದ್ರೆ ನನ್ನ ಇಟ್ಕೊಂಡಿದ್ರ ಹಾ. ಸರ್, ನಿಮ್ಮಂತರು ಒಬ್ಬೊಬ್ರು ಒಂದೊಂದ್ ದಿವಸ ಸಿಕ್ಬಿಟ್ಟಿದ್ರೆ ನಾನು ಇಷ್ಟೊತ್ತಾಗ್ಲೇ 30-40 ಸೆಟ್ ತಗೊಂಡ್ಬಿಟ್ಟಿದ್ದೆ ಸರ್. ನನ್ನಂತೊಂದ್ ಸಿಕ್ಬಿಟ್ರೆ ನೀವು ಕ್ಲೀನ್ ಕೃಷ್ಣಪ್ಪ ಆಗ್ಬಿಡ್ತೀರ. ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು? ನೀವೇ ಹೇಳಿದ್ರಲ್ಲ ಸರ್. ಹೌದಾ? ಇರ್ಬೋದು. ಸರ್ ಗುಡ್ ಮಾರ್ನಿಂಗ್ ಸರ್. ಸರ್ ನಾನು ಮಾದೇಶ್ ಅಂತ ಸರ್, ಮತ್ತಿ ಮಾದೇಶ್ ಸರ್. ನನಗೆ ಗೊತ್ತು ನಿಮ್ಗೆ ನಿದ್ದೆ ಬರ್ತಾ ಇದೆ, ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ನೀವು ಮಲ್ಕೊಳ್ಳಿ ಸರ್. ಸರ್ ತಲೆ ಆ ಕಡೆ ಹಾಕೊಂಡು ಮಲ್ಕೊಳ್ಳಿ ಸರ್. ಸರ್ ಪೆನ್ ತಗೊಳಕ್ಕೆ ಸರ್, ಬರೆಯಕ್ಕೆ ಸರ್. ಹ್ಞೂ ಸರ್. ನೋಡು ಮರಿ, ಈ ರೀತಿ ಕಳ್ತನ ಮಾಡೋದು ಒಳ್ಳೇದಲ್ಲ. ನಾಳೆ ನೀನು ಸತ್ತು ನರ್ಕಕ್ಕೆ ಹೋದ್ರೆ ಅಲ್ಲಿ ಯಮದೂತರು ಕಾದು ಎಣ್ಣೆ ಬಾಂಡ್ಲಿಲಿ ಅಜ್ಜುತ್ತಾರೆ. ಸರ್ ಇದು ಇಂದ್ರನ ಗೆದ್ದ ನರೇಂದ್ರ ಪಿಕ್ಚರ್ ಅಲ್ಲಿ ಯಮ ಪನಿಷ್ಮೆಂಟ್ ಕೊಡೋ ಸೀನ್ ಅಲ್ವಾ ಸರ್? ಹೌದಾ? ಹೌದು ಸರ್. ನೋಡಪ್ಪ, ಬಸವಣ್ಣ ಸರ್ವಜ್ಞ ಹುಟ್ಟಿದ ನಾಡಿನಲ್ಲಿ ಕೇಳಿ ಬಗೆದ್ರೆ ಆ ದೇವರು ಮೆಚ್ಚುತ್ತಾನ? ಯಾರು ಮೆಚ್ಚಲ್ಲ? ನಮ್ಮ ಆದೇಶ ಸರ್.
ನೋಡು, ದೇವ್ರು ಕೊಟ್ಟಿರೋ ಪರ್ಸನಾಲಿಟಿ ಇದೆ, ಹ್ಞೂ ಸರ್. ಮೈಯಲ್ಲಿ ಶಕ್ತಿನೂ ಹ್ಞೂ ಇದೆ. ಸರ್. ಈ ಕಳ್ತನ ಮಾಡೋದು ಬಿಟ್ಬಿಟ್ಟು ದುಡಿಬೋದಲ್ವಾ? ಸರ್ ನೀವ್ ಒಂಥರ ಮಾಡ್ರನ್ ಗುರೂಜಿ ಇದ್ದಂಗೆ ಸರ್. ಆ ಬೋಧಿ ಮರದ ಕೆಳಗಡೆ ಬುದ್ಧನ ಜ್ಞಾನ ಹೆಂಗ್ ಬಂತೋ ಹಂಗೆ ಕಿತ್ತೋದ್ ಬಸ್ ಒಳಗೆ ನಿಮ್ ಜೊತೆ ಬಂದಿದ್ಗೆ ನನಗ್ ಜ್ಞಾನ ಬಂತು ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಾನು ಒಳ್ಳೆಯವನಾಗ್ತೀನಿ ಸರ್. ಅಯ್ಯೋ, ನಮ್ಮ ಬಾಸ್ ಎಂತ ಬಸ್ಸಲ್ಲಿ ಕಳ್ಸವನಪ್ಪ, ಸೀಟಲ್ಲಿ ನಡಿಯೋಣ. ಎಷ್ಟಪ್ಪ ಒಂಟಿಗೆಟ? ಮೇಲೆ ಸೀಟ್ ನಿಮ್ದ? ಏನ್ ಜಕ್ನಾಚಾರಿ ಕೇಳಿ ಕೆತ್ತನೆ ಮಾಡ್ಸಿದ್ರ? ಹೋಗಿಲ್ವಾ ಇಲ್ಲಿ? ಸಿಎಂ ಇಲ್ದಿರೋ ಟೈಮಲ್ಲಿ ವಿಧಾನಸೌಧಕ್ಕೆ ಹೋಗಿ ಅವ್ರ ಸೀಟ್ ಮೇಲೆ ಖರ್ಚೀಫ್ ಹಾಕಿ ಈ ಸೀಟ್ ನಂದು ಬಿಟ್ಕೊಡಿ ಅಂತ ಹೇಳಿ ಬಿಟ್ಕೊಟ್ಬಿಡ್ತಾರೆ. ಹೋರಿ ರೀ ಕಂಡಕ್ಟ್ರೆ, ಏನ್ ಕಂಡಕ್ಟರ್ ಗೇಂಡ ಮೃಗ ನಿನ್ರಿ ಹೆದರ್ಕೊಳಕ್ಕೆ? ಏನ್ರಿ ಪ್ರಾಬ್ಲಮ್? ನಮ್ ಸೀಟಲ್ಲಿ ಕೂತಾವ್ ನೋಡ್ರಿ. ರೀ ಇದು ರಿಸರ್ವೇಶನ್ ಏನ್ರಿ? ಅಲ್ಲ, ಯಾರ್ ಬೇಕಾದ್ರೂ ಕೂತ್ಕೋ ಬರ್ತಾನೆ. ಟಿಕೆಟ್ ತಗೊಂಡ್ರಿ ಯಾರು ಬೇಕಾದ್ರೆ ಗೊತ್ತಾಯ್ತಾ? ಹೋಗು, ಹಿಂದೆ ಎಲ್ಲಾದ್ರೂ ಕೂತ್ಕೋ. ಹೋಗು ನನ್ನ ಹತ್ರ. ರೇ, ಇಷ್ಟು ಕಷ್ಟಪಟ್ಟು ಸೀಟ್ ಹಿಡ್ದಿದ್ದೀನಿ. ಹಲೋ ಮೇಡಮ್, ಈ ಸೀಟ್ ನಂದು. ಹಾಗಂತ ಜಗಣಾಚಾರಿ ಕೈಲಿ ಕೆತ್ತನೆ ಮಾಡ್ಸಿದೀರಾ? ಆ ಸೀಟ್ ಮೇಲೆ ಲಗೇಜ್ ಇಟ್ಟಿದ್ದೆ ನಾನು. ವಿಧಾನಸೌಧಕ್ಕೆ ಹೋಗಿ ಸಿಎಂ ಇಲ್ದಿರೋ ಟೈಮ್ ನಲ್ಲಿ ಅವ್ರ ಸೀಟ್ ಮೇಲೆ ಲಗೇಜ್ ಹಾಕಿ ಈ ಸೀಟ್ ನಂದೇ ಅಂತ ಹೇಳಿ ಬಿಟ್ಕೊಟ್ಬಿಡ್ತಾರೆ. ಹೋಗ್ರಿ ರೀ. ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಆವಿನ ತಕ್ಕನಾಗ ಮುಗಿಸಿ ಎಲ್ಲಿಗೆ ನೀವು? ರೇ ಇರ್ರಿ, ಫಸ್ಟ್ ಸೀಟ್ ಬೇಕು ನನಗೆ. ಇಟ್ಕೊಳ್ರಿ. ಎಲ್ಗಪ್ಪ ನೀನು? ಈಗ ಕನ್ಯಾಕುಮಾರಿ ಕೊಡಿ. ಕನ್ಯಾಕುಮಾರಿ 450 ರೂಪಾಯಿ ಕೊಡಪ್ಪ. ತಗೊಳ್ಳಿ. ನೀನ್ ಎಲ್ಗಮ್ಮ? ಕನ್ಯಾಕುಮಾರಿ. ಹಿಂದೂ ಹೆಸರು, ಮುಸ್ಲಿಂ ವೇಷ. ಇನ್ಯಾರ ಟಿಕೆಟ್ ಅಲ್ಲೇ? ಹಿಂದೂ ಹೆಸರು, ಮುಸ್ಲಿಂ ವೇಷ. ಟೆರರಿಸ್ಟ್ ವಾಸನೆ ಬರ್ತಾ ಇದೆ. ಬಾಂಬು ಗಿಂಬು. ಒಳ್ಳೆ ನ್ಯೂಸು. ಹ್ಯಾಕ್ ಕಂಡುಹಿಡಿಯೋದು? ಉರ್ದು ಮಾತಾಡೋಣ. ಕಿದರ್ ಜಾತಿ ಸೋ ಖಾನಾ ಖಾಯಾ ಸೋ? ಏನು? ಕಿದರ್ ಜಾತಿ ಸೋ ಖುಷ್ಕಾ ಖಾಯಾ ಸೋ? ಸ್ಟೂಪಿಡ್. ಉರ್ದು ಅರ್ಥ ಆಗಲ್ಲ, ಮುಸ್ಲಿಂ ಅಲ್ಲ ಅನ್ಸುತ್ತೆ, ಟೆರರಿಸ್ಟ್. ಮೆಸೇಜ್ ಕೊಡೋಣ. ಹಲೋ ರೋಸಿ, ಫ್ರಂಟ್ ಪೇಜ್ ಅಲ್ಲಿ ಕಾಲಂ ಖಾಲಿ ಇಟ್ಟಿರು. ಒಳ್ಳೆ ನ್ಯೂಸ್ ಕೊಡ್ತೀನಿ. ಫಿಕ್ಸಾ? ಫಿಕ್ಸ್. ಏನು ಮಾತಾಡ್ತಿಲ್ವಲ್ಲ? ಬಸ್ಗೆ ಏನಾದ್ರೂ ಬಾಂಬ್ ಬಿಡಕ್ ಬಂದಿರ್ಬೇಕು. ಮೊಬೈಲ್. ಸ್ಟಾಪ್ ಸ್ಟಾಪ್, ಗಾಡಿ ಸೈಡ್ ಹಾಕೋ. ಪೊಲೀಸು ಹುಡುಗನ ನಡ. ಕರ್ನಾಟಕ ಪೊಲೀಸ್ಗೂ ಈ ಬಾಲು ಮಹೇಂದರ್ಗೂ ಯಾರು ಮೋಸ ಮಾಡಕ್ಕಾಗಲ್ಲ. ಅಯ್ಯೋ, ಪೊಲೀಸವ್ರ ಕೈಗೆ ಸಿಗಾಕೊಂಡ್ರೆ ಜೈಲ್ ಗ್ಯಾರಂಟಿ. ಇನ್ಸ್ಪೆಕ್ಟರ್. ಅಯ್ಯೋ, ಏನಪ್ಪ ಮಾಡೋದು? ಸಿಗಾಕೊಂಡ್ಬಿಟ್ರೆ? ಅಯ್ಯೋ, ಬಂದೇ ಬಿಟ್ರು. ಮಾಡಲ್ಲ ಅವ್ರು ರಾಸ್ಕಲ್ ತಂದು. ಬಾ ನೀನು ಐತೆ ಬಾ. ಸರ್, ಇವ್ರು ನಮ್ ಗುರುಗಳು ಜೆಂಟ್ಲ್ಮೆನ್. ಯಾಕೆ ಸರ್ ಅರೆಸ್ಟ್ ಮಾಡ್ತೀರಾ? ಇವ್ನ ಎಂತ ಕ್ರಿಮಿನಲ್ ಅಂತ ಗೊತ್ತೇನ್ರಿ ನಿಮ್ಗೆ? 3 ಸ್ಟೇಟ್ಗೆ ಬೇಕಾಗಿರೋ ದೊಡ್ಡ ಕ್ರಿಮಿನಲ್ ನನ್ನ ಮಗ ಇವ್ರು. ಏನ್ ಮುಖ ನೋಡ್ತೀಯ? ಏಯ್, ನನ್ ಪರ್ಸು. ಅಂತರ್ರಾಜ್ಯ ಕಳ್ಳ. ರೇ ಮಿಸ್ಟರ್, ಇದು ನನ್ನ ಪರ್ಸ್ ಇದ್ದಂಗೆ ಇದೆಯಲ್ಲ. ಹಲೋ ಮಿಸ್ಟರ್, ನಿಮ್ಮನ್ನ ಯಾಕೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ? ಎಲ್ಲ ಡೀಟೇಲ್ಸ್ ಹೇಳಿ. ನಾನು ಬಾಲು ಮಹೇಂದರ್ ಅಂತ, ಪ್ರೆಸ್ ರಿಪೋರ್ಟರ್. ಹೇಳಿ. ರಾತ್ರಿ ಕ್ರೈಮ್ ಸ್ಟೋರಿ ನೋಡಿ. ನಿನ್ಗೋಸ್ಕರ ಕಾಯ್ತಾರೆ. ನಮ್ಮ ಬಸ್ಸಲ್ಲಿ ಏನೇನೋ ಆಗ್ತಾ ಇದೆಯಲ್ಲಪ್ಪ. ಬಸ್ಸಲ್ಲೆಲ್ಲ ಕಳ್ರಿದ್ರೆ ಇನ್ನೇನಾಗಬೇಕು? ಓ ಮಾದೇಶ, ಈ ಕಾಲದಲ್ಲಿ ಒಳ್ಳೆ ಬಟ್ಟೆ ಹಾಕೊಂಡಿರೋ ನಂಬಂಗಿಲ್ಲ ಅಲ್ವಾ? ನೀನೇನ್ ಮಹಾನ್ ದೊಡ್ಡ ಸಾಚ. ನಾನು ನಮ್ ಬಗ್ಗೆ ಮಾತಾಡಿಲ್ಲ. ಪೊಲೀಸರು ಬಂದ ತಕ್ಷಣ ನಾನು ಕೈ ಹಿಡಿದು ಎಳೆದ್ರು ನನಗೇನು ಹೇಳಿಲ್ವಲ್ಲ. ಹಾಗಾದ್ರೆ ಯಾರಿರ್ಬೇಕು ಹೇಳು? ನೆಕ್ಸಲೇಟಾ? ಟೆರರಿಸ್ಟಾ? ಕಂಡಿಡ್ಬೇಕು. ಬಿಡಬೇಡ ಬಾಲು, ಬಿಡಬೇಡ.
ಸೂಪರ್ ನ್ಯೂಸ್. ರೈಲ್ವೆ ಗೇಟ್ ಹಾಕೈತ್ರಿ. ಯಾರಿವಳು? ನೋ ಡ್ಯೂಟಿ ಬಾಲು, ಫಸ್ಟ್ ಡ್ಯೂಟಿ. ವಾವ್, ಸೂಪರ್. ಹಲೋ ಮಿಸ್, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡ್ತೀರಾ? ರೇ, ನಾವು ಕುಡಿಯಕ್ ನೀರಿಲ್ಲ ಅಂತ ಬಾಯ್ ಬಡ್ಕೋತಾ ಇದ್ರೆ ನೀವು ಕುಡಿಯೋ ನೀರಲ್ಲಿ ಮುಖ ತೊಳ್ಕೊತೀರಲ್ರಿ. ಎಷ್ಟು ಕೊಬ್ರಿ ನಿಮ್ಗೆ. ಅಬ್ಬಬ್ಬಬ್ಬ, ನೀರು ವೇಸ್ಟ್. ಸೋಡಾ, ಮಸಾಲಾ ಸೋಡಾ. ನೀರಿಲ್ಲ ಅಂದ್ರೆ ಏನಾಯ್ತು? ಸೋಡಾ ಇದೆಯಲ್ಲ. ಸೋಡಾ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಕೊಡು ಮತ್ತೆ. ತಗೋ ಮತ್ತೆ. ಸೋಡಾ ಬಾಟ್ಲ ತರಾನೇ ಇದೆಯಾ? ಕುಡಿಲಾ? ಕುಡಿ. ಸೋಡಾ ತುಂಬಾ ಚೆನ್ನಾಗಿದೆ. ಮಂದಾಕಿನಿಯ ನೀ ಸಿಡಿಲಿನ ಕಿಡಿಯ. ಇಲ್ಲೇ ಇದಾರೆ ನೆಡ್ರೆ. ಅವ್ರು ಬುರ್ಕ ಹಾಕೊಂಡ್ರಿ. ಅವರೇ ಇವರೇ ಅವರು. ಹಂಗ ಅಷ್ಟೆಲ್ಲ ಗೊತ್ತಿರ ನೀವೇ ಕಪ್ಗಿರ್ತಿದ್ರೆ ಫೇರ್ ಅಂಡ್ ಲವ್ಲಿ ಹಾಕೊಂಡ್ ಬೆಳಗಾಗ್ಬಿಡ್ತಿದ್ರೆ. ಈ ಕಾಲದಲ್ಲಿ ಬಾರಿ ಹುಷಾರಾಗಿರ್ಬೇಕು ಸಿಸ್ಟರ್. ಅವಾಗ್ಲೇ ಡೀಸೆಂಟ್ ಆಗಿರೋನ್ ಕತೆ ನೋಡಿದ್ರಲ್ಲ. ಬ್ಯಾಗ್ ನ ಭದ್ರವಾಗಿ ಇಟ್ಕೊಳ್ಳಿ. ಐ ನೋ. ದೇವರು ಕೆಲವರಿಗೆ ನ್ಯಾಚುರಲ್ ಆಗಿ ಬ್ಯೂಟಿ ಕೊಟ್ಬಿಟ್ಟಿರ್ತಾನೆ. ಈ ಎಕ್ಸ್ಟ್ರಾಸ್ ಎಲ್ಲ ಯೂಸ್ ಆಗಲ್ಲ. ನಾನ್ ನನ್ ಬ್ಯೂಟಿ ಬಗ್ಗೆ ಹೇಳ್ತಾ ಇದೀನ್ರಿ. ನೀವ್ ಯಾಕ್ರಿ ಹಾಗೆ ನೋಡ್ತಿದ್ದೀರಾ? ಮೀಸೆ ಹೊತ್ತ ನಾನು ನೋಡ್ತಾ ಇದ್ದೀನಿ. ನಾ ಬಸ್ ಅಲ್ಲಿ ಬಂದಾಗ್ಲಿಂದ ನನ್ ಜೊತೆ ಆಟಾಡ್ತಿದ್ಯಾ? ರೇ, ಆಟ ಆಡಕ್ಕಿದು ಪ್ಲೇ ಗ್ರೌಂಡು ಅಲ್ಲ. ನೀವು ಸಾನಿಯಾ ಮಿರ್ಜಾನು ಅಲ್ಲ. ನೋಡು, ನಂಗ್ ಮತ್ತೆ ಇರಿಟೇಟ್ ಮಾಡ್ಬೇಡ. ನಂಗೆ ಏನಾದ್ರೂ ಕೋಪ ಬಂದ್ರೆ ಮತ್ತೆ ಲಿಪ್ಸ್ಟಿಕ್ ಹಚ್ಕೋತೀರಾ? ಏನ್ರಿ ನಿಮ್ ಮಮ್ಮಿ ಇಷ್ಟ ಬೇಗ ಆಶೀರ್ವಾದ ಮಾಡ್ಬಿಟ್ರು, ಬಸ್ಸೇ ಪಂಚರ್ ಆಗ್ಬಿಡ್ತು. ಲೈಟಲ್ಲಿ ಹೋದಾಗ ಈ ತರ ಎಲ್ಲ ಕಿರ್ಚ್ಬೇಡಿ ಮಮ್ಮಿ. ಟೈಮ್ ಓಸ್ರು ಒಳ್ಳಿ ತರ ಚೇಂಜ್ ಆಗ್ತಾಳಲ್ಲಪ್ಪ ಇವಳು ಬಗ್ಗೆ ಅರ್ಥನೇ ಆಗ್ತಿಲ್ವಲ್ಲ ನನಗೆ. ಸಿಗಾಕೊಂಡ್ಬಿಟ್ನೇನಪ್ಪ. ಏನ್ ಹೇಳಿ? ನಿಂತ್ಕೋಲೆ. ಬ್ಯಾಗ್ ಯಾಕೆ ತಗೊಂಡ್ ಹೋಗ್ತಾ ಇದೀಯಾ? ಬ್ಯಾಗ್ ನಂದು ಸರ್, ನಮ್ ತಂಗಿ ಹತ್ರ ಕೊಟ್ಟಿದ್ದೆ. ಅಯ್ಯೋ, ಒಂದ್ ನಿಮಿಷ ನಿಂತ್ಕೋ. ಹಲೋ ಮೇಡಮ್. ಹಲೋ.
ಸರ್ ಕಲ್ಲು ಯಾಕೆ ಸರ್ ಅವ್ರ ಕಿವಿ ಕೇಳಿಸ್ತಿಲ್ಲ. ಇರಿ ಸರ್ ನಾನೇ ತಕೊಡ್ತೀನಿ. ಕೊಡು. ಹಲೋ ತಗೊಳ್ಳಿ ಸರ್, ಹೊಡೀರಿ. ಹಲೋ ಹಾಯ್, ನಿಮ್ ಬ್ಯಾಗು ಎತ್ಕೊಂಡು ಹೋಗ್ತಾ ಇದ್ದಾನೆ. ಹಂಗೆ ಈ ಅಣ್ಣ ತವ್ರಿಗೆ ಹೋಗ್ತಾನೆ. ತವ್ರಿನ್ ತೇರಷ್ಟೊತ್ತಿಗೆ ತವ್ರಿನ್ ತೊಟ್ಲು ರೆಡಿ ಮಾಡಿರ್ತಾನೆ. ತವ್ರಿಗೆ ಬಂದ್ಬಿಡು ತಂಗಿ. ಬಾಯ್ ಬಾಯ್, ಹೋಗು ಬಾಯ್. ಈ ಅಣ್ಣ ತಂಗಿ ಮಧ್ಯೆ ಇರೋ ಬಾಂಧವ್ಯನ ಡೌಟ್ ಬೀಳ್ಬೇಡಿ ಸರ್, ತಪ್ಕೊಳ್ಳಿ ಸರ್. ಈ ಅಣ್ಣ ಅವ್ರಿಗೆ ಹೋಗ್ತಾನೆ ಸರ್, ಹೋಗ್ತಾನೆ. ತಂಗಿ ತವರಿಗೆ ಬಾ ತಂಗಿ ಎಲ್ಲ ಫಿಲಮ್ ಹೆಸರು ಹೇಳ್ಬಿಟ್ಟು ಹೋಗ್ತಿದ್ದಾನಲ್ಲಪ್ಪ. ಅಣ್ಣ ತಂಗಿ ಒಂದೇ ಬಸ್ಸಲ್ಲಿ ಬಂದ್ರು, ಆದ್ರೂ ಮಾತಾಡ್ಲಿಲ್ಲ. ಯಾಕೆ? ರೋಸಿ ಫಿಕ್ಸ್. ಕಂಡು ಹಿಡಿದ್ಬಿಟ್ಯಾ ಬಾಲು? ಕಂಡು ಹಿಡಿತಾ ಇದ್ದೀನಿ. ನಿನ್ ಕಾಲಂ ಕಾಲಿಟ್ಟಿದ್ಯಾ ತಾನೆ? ಹ್ಞೂ ಬಾಲು. 2 ಹೆಡ್ಲೈನ್ಸ್ ರೆಡಿ ಮಾಡ್ಕೊಂಡಿರು. ಟೆರರಿಸ್ಟ್ ಡಬ್ಬುನ, ನಕ್ಸಲೈಟ್ ನಗಮಾನ. ಯಾವ್ದು ಹಾಕ್ಲಿ ಬಾಲು? 3ನೇದ್ ಹಾಕು. 3ನೇದ? ಫೇರ್ ಅಂಡ್ ಲವ್ಲಿ ಬೇಗ ಹತ್ರಿ, ಮತ್ತೆ ಯಾರಾದ್ರೂ ಕಳ್ಳರು ಹತ್ತಿದ್ರ ನೋಡ್ಕೊಳ್ಳಿ. ಹಲೋ, ದುಬಾಯಿ ಥೈಲ್ಯಾಂಡ್ ಇಂದ ಈ ಮಾಲ್ ತಂದಿರೋದು. ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಬಾಡಿಗೆ ಜಾಸ್ತಿ ಅಂತ ನಾನು ರೋಡಲ್ಲಿ ಮಾರ್ತಾ ಇದ್ದೀನಿ. ಕಾಸ್ಕೊಡಿ. ಅವತ್ತಿನ ಮಾಲ್ ಅವತ್ತೇ ಮಾರ್ಬಿಟ್ರಿ, ಯಾವ ಪೊಲೀಸ್ಗೂ ನನ್ ಮೇಲೆ ಕಣ್ ಬೀಳಲ್ಲ. ಹೌದು, ಇವತ್ತು ಯಾರ ಮುಖ ನೋಡ್ದೆ? ಡಿಸ್ಕವರಿ ಚಾನಲ್ ನರಿ ಮುಖ ನೋಡ್ದೆ. ಇದೊಂದು ಸೆಂಟ್ ಉಳ್ಕೊಂಡ್ಬಿಡ್ತಲ್ಲ. ಇರ್ಲಿ, ಸ್ನಾನ ಮಾಡಿದ್ರೆ ಬೇಕಾಗುತ್ತೆ. ಎಲ್ಲೋಯ್ತು? ನನ್ ಬ್ಯಾಗ್ ಕಾಣ್ತಾ ಇಲ್ಲ. ಅವಾಗ್ಲೇ ಚೀನಿ ಭಾಷೆಯಲ್ಲಿ ಹೇಳ್ತೇನ್ರಿ ನಾನು. ಗಾಡಿ ಪಂಚರ್ ಹಾಕಕ್ ನಿಲ್ಸ್ದಾಗ ಯಾವನೋ ಸಿಸ್ಟರ್ ಅಂತ ಬ್ಯಾಗ್ ಎತ್ಕೊಡೋದ. ಹೇಳಿದ್ರೆ ಸ್ಟೈಲ್ ಆಗಿ ಹಾಯ್ ಬಾಯ್ ಅಂತ ಹೇಳಿದ್ರಿ ನೀವು. ಏನ್ ಮಾಡಿ? ಆಲ್ ಮೈ ಥಿಂಗ್ಸ್ ವರ್ ಇನ್ ದ ಬ್ಯಾಗ್. ಹಿಂದೆ ಹೋಗಿ. ನೀವಲ್ಲ ಅಸ್ಸು. ಅಯ್ಯೋ ಮೇಡಮ್, ಬಸ್ ಹಿಂದ್ಕೋಗೋಷ್ಟ್ರಲ್ಲಿ ಅವನಲ್ಲೇ ಇರೋದಕ್ಕೆ ಅವನ ಕಮ್ಮಂಗಿನ. ಮುಂದೆ ಯಾಕೆ? ಮುಂದೆ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಕಂಪ್ಲೇಂಟ್ ಕೊಟ್ರಾಯ್ತು. ಪೊಲೀಸಾ? ಯಾಕ್ರಿ ಪೊಲೀಸ್ ಅವರು ಅಂದ್ರೆ ಹೆದರ್ಕೋತಾ ಇದೀರಾ? ನೀವ್ ಹೆದರ್ಕೋಬೇಡಿ. ನೋಡ್ರಿ ಬಾಲು ಮಹೇಂದರ್ ನಾನಿದ್ದೀನಿ, ನನ್ನ ಪರವಾಗಿ ಕಂಪ್ಲೇಂಟ್ ಕೊಡ್ತೀನಿ. ಬೇಡ. ಯಾಕೆ ಬೇಡ ಮೇಡಮ್? ನನ್ನ ಇಷ್ಟ. ನನ್ ಬ್ಯಾಗು ನನಗ್ ಬೇಡ. ನಿಮ್ಗೆ ಹೆಂಗ್ ಕಷ್ಟ? ಅಯ್ಯಯ್ಯ, ನನಗೆ ಕಷ್ಟನಾ? ಬೇಡ ಅಂತಿದ್ದಾಳೆ. ಮೋಡ ಆಗತ್ತೆ, ಮಳೆ ಆಗಲ್ಲ. ಕಳ್ಳರ ಜಗ್ ನೀವೇ ಹೋಗ್ಬಿಟ್ಟು ತಗೊಳ್ಳಿ ಅಂತ ಕೊಟ್ಬಿಡ್ತೀರಾ? ಏನ್ ಹಂಗಾಡ್ತೀಯ? ಹೋಗ್ತೀವಿ ಮೇಡಮ್. ಹತ್ತಿರ ನಂಬಸ್ ನೋಡಿದ್ರೆ ನನಗೆ ನೋಡಿದ್ರ ಅದಕ್ಕೆ ಯಾಕೆ ಹೊಡಿತೀರಾ? ನಾನ್ ಏನ್ ಮಾಡ್ಲಿ ಮಮ್ಮಿ? ರೋಸಿ, ಕಾಲಂ ಕಾಲಿಟ್ಟಿದ್ಯಾ? ಫಿಕ್ಸಾ? ಫಿಕ್ಸ್. ಡೂಪ್ಲಿಕೇಟ್. ನಂದು. ಅಲ್ಲ ಸರ್, ಈ ಪೇಸ್ ಕಟ್ನ ಎಲ್ಲಾದ್ರೂ ನೋಡಿದ್ದೀರಾ ಸರ್? ನೋಡಿಲ್ಲ ಸರ್. ನನ್ ಪೇಸ್ ಕಟ್ನಲ್ಲ, ಈ ಪೇಸ್ ಕಟ್ನ. ನಾನು ಹೇಳಿಲ್ವಾ? ನೋಡಿಲ್ಲ ಸರ್. ಯಾಕೆ ಸರ್? ನನ್ನ ಪ್ರಶ್ನೆಗೆ ಇದಲ್ಲ ಉತ್ತರ. ಗೊತ್ತಿದ್ರೆ ಗೊತ್ತು ಅಂತ ಹೇಳು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಒಗ್ಗಟ್ಟು ಚೆನ್ನಾಗೇ ಇದೆಯಲ್ಲ, ಇನ್ನೊಂದ್ಸಲ ಹೇಳಿ ಸರ್. ಗೊತ್ತಿದ್ರೆ ಗೊತ್ತು ಅಂತ ಹೇಳು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಗೊತ್ತಿಲ್ಲ ಸರ್. ವೆರಿ ಗುಡ್. ಕೆಂಪೇಗೌಡ, ಗಾಡಿ ಸ್ಟಾರ್ಟ್ ಮಾಡೋ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್. ಎಲ್ಲಾರನು ಬಿಟ್ಬಿಟ್ಟು ನನ್ನ ಹತ್ರನೇ ಯಾಕೆ ಫೋಟೋ ತಂದಿದ್ರು? ಮೋಸ್ಟ್ಲಿ ನನ್ನ ಫಾಲೋ ಮಾಡ್ತಾ ಇರ್ಬೇಕು. ಈ ಮೊದ್ಲು ಜಾಗ ಖಾಲಿ ಮಾಡೋಣ. ಸ್ಟಾಪ್ 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 ಸ್ಟಾಪ್. ಗುರು, ಸ್ವಲ್ಪ ಡ್ರಾಪ್ ಕೊಡ್ತೀರಾ? ಡ್ರಾಪ್ ಕೊಡೋಣ. ಈ ಹುಡುಗಿ ಎಲ್ಲಾರು ನೋಡಿದ್ಯಾ ಮಗ? ಈ ಹುಡುಗಿನ ಮಾದೇಶ ಹೋಗಿ ಬಂದು ಈ ಹುಡುಗಿ ಫೋಟೋ ನಮ್ಮ ಹತ್ರನೇ ಬರ್ತಾ ಐತೆ. ಏನ್ ಕಾರಣ? ಮತ್ತೆ ಯಾವ್ದೋ ದೊಡ್ಡ ಡೀಲ್ ಇರಂಗೈತೆ. ಯಾಮಾರ್ಬೇಡ, ಲಕ್ಷ್ಮಿ ನೋಡ್ಕೊಂಬಂದೈತೆ, ಗೊತ್ತು ಅನ್ನು ಹಂಗಂತ್ಯ. ನೋಡಿದೀನಿ ಸರ್. ಎಟ್ಟ ಹಾಕೊಳ್ರವ್ನ ಒಳಗೆ. ಒಳಗಡೆ ಸರ್. ಸರ್ ಸರ್, ಯಾಕೆ ಸರ್? ಎಕ್ಸ್ಕ್ಯೂಸ್ ಮೀ ಸರ್, ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದ್ದೀರಾ?
ಹುಡುಗಿ ಇಡೀ ಕರ್ನಾಟಕ ಗೊತ್ತ್ರಿ ಈ ಹುಡುಗಿ. ನಮ್ ಮೇಡಮ್ ಅಷ್ಟೊಂದು ಫೇಮಸ್ ಸರ್. ಹುಡುಗ ಹುಡುಗ ಓ ನನ್ನ ಮುದ್ದಿನ ಹುಡುಗ. ಅಮೃತಗಾರ ರಮ್ಯಾ ಅಲ್ವೇನ್ರಿ ಇದು? ರಮ್ಯಾ ಅದು ರಮ್ಯಾ ಅಲ್ಲ, ಸರಿಯಾಗಿ ಕಂಡ್ಬಿಟ್ಟು ನೋಡಿ. ರಮ್ಯಾ ಅಲ್ವಾ? ಮತ್ತ ಅದೇ ತರ ಕಾಣ್ತಾರೆ. ಗಾಳಿ 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 ಸುಂಟರ ಗಾಳಿ. ಪ್ರೇಮ್ನ ಮದ್ವೆ ಆದ್ರಲ್ಲ ರಕ್ಷಿತಾ, ಆ ರಕ್ಷಿತಾ ತಾನೇ ಇವ್ರು ಅಲ್ವಾ? ರಮ್ಯಾನು ಅಲ್ಲ, ರಕ್ಷಿತಾನು ಅಲ್ಲ, ನಮ್ ಬಾಸು ಸಾಫ್ಟ್ವೇರ್ ಜಂಟು ಅನಂತರಾವ್ ಮಗಳು ಪ್ರಿಯಾ ಅನಂತರಾವ್. ಒಳ್ಳೆ ಸೆನ್ಸೇಷನಲ್ ನ್ಯೂಸ್. ಬಿಡ್ಬೇಡ, ಅವಳು ಬರಕ್ಕಿಂತ ಮುಂಚೆ ಇವ್ರನ್ನೆಲ್ಲ ಸಾಗಾಕು. ನೋಡಿದ್ದೀರಾ ಇಲ್ವೋ ಹೇಳಿ ಸರ್. ಈ ಹುಡ್ಗಿನ ನೋಡಿದ್ದೀನಿ. ಎಲ್ಲಿ ಸರ್? 10 ನಿಮಿಷದ ಮುಂಚೆ ಒಂದು ಬಸ್ಸಲ್ಲಿ ಈ ಹುಡುಗಿ ಕೂತ್ಕೊಂಡು ಹೋಗ್ತಿದ್ದೀನ ನಾನು ನೋಡಿದ್ದೀನಿ. ಸಾರ್ ಇದು ನಿಜನಾ ಸರ್? ರೇ, ನೋಡಿದ್ದಕ್ಕೆ ನೋಡಿದೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿರ್ಲಿಲ್ಲ ಅಂದ್ರೆ ನೋಡಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ. ಇವಾಗ ಅರ್ಥ ಆಗ್ತಾ ಇದೆ ಇದು ಒಗಟೆ ಅಂತ. ತುಂಬಾ ಥ್ಯಾಂಕ್ಸ್ ಸರ್. ನಮ್ಗೆ ಇನ್ಫಾರ್ಮೇಶನ್ ಬಂದಿರೋದು ಕರೆಕ್ಟ್ ಆಗೇ ಇದೆ. ನಿಂಗೆ ಗೋಲಿ ಆಡಕ್ ಬಟ್ಟ ಹಿಂಗ್ ಆಡ್ತಾರಲ್ಲ ಅಣ್ಣ. ಓ ಮೀರ ಆಡು ಅಣ್ಣ, ಕಾಸ್ ಡೂಪ್ಲಿಕೇಟ್ ಅಣ್ಣ. ಆಡು. ಏ ನಮ್ಮ ಹತ್ರ ಅಗ್ಗ ಇದ್ದೇನೋ ಕಣ. ಈಗ ಯಾದಕ್ಕಣ್ಣ? ನೀನು ಕಟ್ಟಾಕಲ್ಲಪ್ಪ. ಆಡು. ಏ ನಮ್ಮ ಹತ್ರ ಮಚ್ಚಿದ ಅಣ್ಣ ಇಲ್ಲೇ ಇದೆ ಅಣ್ಣ. ಏನಕ್ಕಣ್ಣ? ನಿನ್ನ ಕತ್ತರ್ಸಕ್ಕಲ್ಲ ಕಣ. ಆಡ. ಅಣ್ಣ ನಾನು ಗೋಲಿ ಆಡಲ್ಲ. ನನ್ ಮಗ ಸೋತೋದೆ, ತಗೊಳ್ಳಿ. ಆಯ್ಕ ಅಣ್ಣ ನಿದ್ದೆ ಬರೋ ಔಷಧಿ ಹೊಡಿತೇವಣ. ನಿಮ್ಗಳ ಹತ್ರ ವಾಸನೆ ಬರ್ತಾ ಇತ್ತಲ್ಲ, ಅದಕ್ಕೆ ಸೆಂಟ್ ಹೊಡ್ಕೊಂಡೆ. ಇತ್ತು ಗಾಳಿ ಜನ್ ಮಗ್ನ. ನನ್ನ ಹತ್ರ ಅಲ್ಲ, ಇವ್ರ ಹತ್ರ. ಹಲೋ ಹೇಳ ರಮಣ. ಹುಡುಕಿದ್ರ? ಹುಡುಕ್ತಾ ಇದೀವಿ. ಹುಡುಗಿ ಸಿಕ್ಮೇಲೆ ಯಾವಾರ ಮಾತಾಡೋಣ. ಈಗ ಗೋಲಿ ಆಟ ಡಿಸ್ಟರ್ಬ್ ಮಾಡಬೇಡ. ಕಟ್ ಮಾಡು. ಅಣ್ಣ ನಮ್ ಸ್ಟಾಪ್ ನೆಕ್ಸ್ಟ್ ಬರ್ತಾ ಇದೆ, ನಾನು ಇಳ್ಕೋತೀನಿ. ಆ ಹುಡುಗಿ ಮೋಸ್ಟ್ಲಿ ಹಿಂದೆನೆ ಇರ್ಬೇಕು. ನೀವು ಹುಡ್ಕೊಳ್ರಣ್ಣ, ನಾನು ಇಳಿಸ್ರಣ್ಣ. ಅಲ್ಲ ಗಂಡೆಲ್ಲ ಸಿಗ್ತಾ ಇಲ್ವಲ್ಲ? ಬೇಡ ಬಿಡಿ ಅಣ್ಣ, ನಿಮ್ ಹುಡುಗಿ ಸಿಗೋರು ನಾನು ಇಲ್ಲೇ ಕೂತಿರ್ತೀನಿ. ನಮ್ಮ ಹತ್ರನೇ ಡವ್ವ. ಸುಮ್ಮನೆ ಇರ್ರಿ, ನೋಡಿ ಸ್ವಲ್ಪ ಆ ಕಡೆ ಹೋಗ್ರಿ. ಸುಮ್ಮನೆ ಇರ್ರಿ, ಬಸ್ಸಲ್ಲಿ ಎಷ್ಟು ಜನ ಇದ್ದಾರೆ. ಹಲೋ ಮಿಸ್ ಜೂನಿಯರ್ ಐಶ್ವರ್ಯ ರೈ, ನೀವ್ ಈ ತರ ಮಲ್ಕೊಂಡ್ರೆ ನಾನ್ ರಾತ್ರಿ ಎಲ್ಲ ಜಾಗರಣೆ ಮಾಡ್ಬೇಕಾಗುತ್ತೆ. ಎದೋಳ್ರಿ. ಹಲೋ, ಒಳ್ಳೆ ಸವಾಸ ಆಯ್ತಲ್ಲಪ್ಪ. ಹಾ, ಪೊಲೀಸ್ ಬಂದ್ರು. ಪೊಲೀಸ್ ಡಿಸ್ಟರ್ಬ್ ಮಾಡ್ದೆ. ಅಲ್ಲ, ನೀವೊಬ್ರೆ ಮಲಗಿದ್ರಲ್ಲ, ನನ್ನ ಕಂಪ್ನಿ ಸಿಗುತ್ತಾ ಅಂತ ಎಬ್ಬಿಸ್ದೆ. ನೋಡಿ 10 ನಿಮಿಷ ಟೈಮ್ ಇದೆ. ಮುಖ ತೊಳ್ಕೊಳ್ಳಿ, ಬಾಯಿ ಉಜ್ಕೊಳ್ಳಿ, ಕಾಫಿ ಟೀ ಕುಡಿಬೋದು. ಜಾಗ ಬಿಡಪ್ಪ. ಮೂಡ್ಸ್ಕೊಬೇಡ ನೀನು, ನನ್ಗೆ ಹೆಂಗಾಗ್ತದೆ.
ಓ ಹೇಗಿದ್ದವನು ಹೇಗಾದ ಗೊತ್ತಾ ನಮ್ಮ ಚೆಲ್ಲಾಟಗಾರ. ಸಾರಿ. ಪರವಾಗಿಲ್ಲ, ಒಬ್ಳು ಸುಂದರವಾಗಿರೋ ಹುಡುಗಿ ನನ್ನ ಹೆಗ್ಲು ಮೇಲೆ ಮಲಗಿದ್ಲು ಅಂತ ನನ್ನ ಹೆಗ್ಲು ಖುಷಿ ಪಡ್ತಾ ಇದೆ. ಅಲ್ಲ ಮೇಡಮ್, ಡಾಬಾ ಇರೋದು ಈ ಕಡೆ, ಆ ಕಡೆ ಅಲ್ಲ. ನಂಗೂ ಗೊತ್ತು, ನಾ ಬರೋ ತನಕ ಇಲ್ಲೇ ವೇಟ್ ಮಾಡಿ. ಬರೋದು ಬಸ್ ನಲ್ಲಿ, ಮಾತಾಡೋದು ಫ್ಲೈಟ್ ಅಲ್ಲಿ ಬಂದಿರ್ತಾರ. ಈ ಖುಷಿ ಏನಿಲ್ವಾ? ಯಾವ ಖುಷಿಗೆ? ಅದೇ ಈ ಹೋಟ್ಲ್ ಹತ್ರ ನಿಲ್ಸಿದ್ಯಲ್ಲ, ಎಷ್ಟು ರೋಲ್ ಕಾಲ್ ಬರುತ್ತೆ ನಿಮ್ಗೆ, ಏನ್ ಕತೆ? ಕೇಳೋಣಪ್ಪ, ಅದನ್ನ ಪರ್ಸವ ಕಡೆಯ ನೋಡು, ಏನೋ ನೀನ್ ಕೇಳ್ಬಿಡ್ತೀಯಾ, ನೀನ್ ಟಿಫನ್ ಕೊಡ್ತೀನಿ ಬಾ. ಇಲ್ಲೊಂದ್ ಬಸ್ ಇತ್ತಲ್ಲ, ಎಲ್ಲಿ ಹೊಂಟಾಯ್ತು? ನಾ ವೇಟ್ ಮಾಡು ಅಂತ ಹೇಳಿದ್ಮೇಲೆ ಹೊಟ್ಟೋದ್ರಾ? ಓ ಗಾಡ್, ಓ ಶೀ, what am I gonna do now? ದುಡ್ಡಿಲ್ಲ. ಓ ಗಾಡ್, ಓ ಗಾಡ್. ಅಯ್ಯೋ, ಯಾವ ಸೀಮೆಯಿಂದ ಬರ್ತಾವೆ ದೇವರೇ ಕಾಪಾಡ್ಬೇಕು. ಮಿಸ್ ಪ್ರಿಯಾ ಅನಂತ್ ರಾವ್. ಯಾ, ಓಹ್, ನನ್ನ ಹೆಸರು ಇವನ್ಗೆ ಯಾಕೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ ಹೆಸರು ಪ್ರಿಯಾ ಅನಂತ್ ರಾವ್, ಅಪ್ಪನ ಹೆಸರು SK ಅನಂತ್ ರಾವ್, ತಾತನ ಹೆಸರು ಯಾವ್ದೋ ಒಂದ್ ರಾವ್. ಐ ನೋ ಎವ್ರಿಥಿಂಗ್ ಅಬೌಟ್ ಯು. ನೋಡಿ ಮಿಸ್ಟರ್, ಬಸ್ ಹತ್ತದಾಗಿ ನಾನು ನೋಡ್ತಾನೆ ಇದೀನಲ್ರಿ. ಹೌದು, ನನ್ನ ಹೆಸರು ಪ್ರಿಯಾನೆ. ಅದಕ್ಕೇನ್ ಮಾಡ್ತೀಯಾ? ಅದಕ್ಕೆ ಬೇರೆ ಏನು ಮಾಡಲ್ಲ. ನಿಮ್ಮ ಅಪ್ಪಂಗೆ ಒಂದು ಫೋನ್ ಹಾಕ್ತೀನಿ, ನಿಮ್ಮಪ್ಪ ಹೆಲಿಕಾಪ್ಟರ್ ಹತ್ಕೊಂಡ್ ಬರ್ತಾರ ಅಷ್ಟೇ. ನಿಂಗೇನಾದ್ರು ದುಡ್ಡು ಬೇಕಿದ್ರೆ ನನ್ನನ್ ಕೇಳು. ನಮ್ ಡ್ಯಾಡಿಗ್ ನಾ ಎಲ್ಲಿದ್ದೀನಿ ಅಂತ ಹೇಳ್ಬೇಡ. ಸರಿ, ಎಷ್ಟಿಟ್ಟಿದ್ದೀರಾ ದುಡ್ಡು? ಈಗಿಲ್ಲ, ಆದ್ರೆ ಮನೆಗೆ ಹೋದ್ಮೇಲೆ ಕೊಡ್ತೀನಿ. ಮೇಡಮ್, ಟೈಮ್ಗೆ ಆಗದೆ ಇರೋ ದುಡ್ಡು ತಿಪ್ಪೆ ಮೇಲಿರೋ ಕಸ ಇದ್ದ ಹಾಗೆ. ಕೋಟಿ ಕೋಟಿ ಇದ್ರೇನು, ಈಗ ನಿಮ್ಮ ಹತ್ರ ಕಾಫಿ ಕುಡಿಯೋಕ್ಕೂ 5 ಪೈಸಾ ಇಲ್ಲ. ನೀವು ನನಗೆ ದುಡ್ಡು ಕೊಡ್ತೀರಾ? ಬೇರೆ ಏನ್ ಬೇಕು? ನಾನೇನ್ ಕೇಳಿದ್ರು ಕೊಡ್ತೀರಾ? ನಾನು ಕೇಳಬಾರ್ದೇನೋ ಕೇಳ್ತೀನಿ ಅಂತ ಗಾಬರಿ ಪಡ್ಬೇಡ್ರಿ. ನನಗೆ ನ್ಯೂಸ್ ಕೊಡಿ. ನ್ಯೂಸಾ? ಸತ್ಯವಾಹಿನಿ ಪತ್ರಿಕೆ ರಿಪೋರ್ಟರ್ ಮಹೇಂದರ್, ಬಾಲು ಮಹೇಂದರ್. ನಿಮ್ಮ ಕಥೆ ಏನು? ಮನೆ ಬಿಟ್ಟು ಓಡಿ ಯಾಕೆ ಬಂದ್ರಿ? ಅಪ್ಪ ಮಗಳಿಗೂ ಜಗಳ ಯಾಕಾಯ್ತು? ಇವೆಲ್ಲ ಡೀಟೇಲ್ಸ್ ನನಗೆ ಹೇಳಿದ್ರೆ ನಿಮ್ಮನ್ನ ಕನ್ಯಾಕುಮಾರಿಗೆ ತಲುಪಿಸೋ ಜವಾಬ್ದಾರಿ ನಂದು. ಏನು? ಆಲ್ ರೈಟ್, ಕಮ್. ಬೇಕಾ? ಬೇಡ ಅಂದ್ರೆ ನಾವೇನ್ ಮಾಡ. ಇನ್ನು ಎಷ್ಟ್ ದೂರ ನಡಿಬೇಕು? ಯಾವನ್ ಗೊತ್ತು? ನನ್ ಕೈಲಿ ಆಗಲ್ಲ. ಕೈಯಲ್ಲ ರೀ, ಕಾಲಲ್ಲಿ ನಡಿಬೇಕು. ನಡೀರಿ. ಆಗಲ್ಲ. ಇಲ್ಲೇ ನಿಮ್ಮಪ್ಪ ಸ್ಪೆಷಲ್ ವೆಹಿಕಲ್ ಕಳಿಸ್ತಾರೇನ್ರಿ? ನಡೀರಿ ಹೋಗೋಣ. ನಮ್ಮಪ್ಪನ್ ವೆಹಿಕಲ್ ಬರ್ಲಿಲ್ಲ ಅಂದ್ರೇನು? ಬೇರೆಯವ್ರ ವೆಹಿಕಲ್ ಅಲ್ಲಿ ಲಿಫ್ಟ್ ತಗೋಬೋದಲ್ಲ? ಕಡ್ಲೆಕಾಯಿ ಬಗ್ಗೆ ಗೊತ್ತಿಲ್ಲ ನಿಮ್ಗೆ, ಲಿಫ್ಟ್ ಬಗ್ಗೆ ಮಾತಾಡ್ತಿರಲ್ರಿ. ಲಿಫ್ಟ್ ಕೇಳೋದ್ರಲ್ಲಿ ಎಷ್ಟು ವಿಷಯ ಇದೆ ಅಂತ ನಿಮ್ಗೆ ಗೊತ್ತಾ? ಲಿಫ್ಟ್ ಕೇಳೋದ್ರಲ್ಲಿ ಅಷ್ಟೊಂದು ವಿಷಯ ಇದೆಯಾ? ಲಿಫ್ಟ್ ಕೇಳೋದ್ರಲ್ಲಿ ಅಷ್ಟೊಂದು ವಿಷಯ ಇದೆಯಾ? ರೀ, ನಿಮ್ಮ ಲೈಫ್ ಅಲ್ಲಿ ನೀವು ಯಾವತ್ತಾದ್ರೂ ಲಿಫ್ಟ್ ಕೇಳಿದಿರೇನ್ರಿ? ಲಿಫ್ಟ್ ಅಂದ್ರೆ ಏನು ಅಂತ ಗೊತ್ತೇನ್ರಿ ನಿಮ್ಗೆ? ಲಿಫ್ಟ್ ಕೇಳೋದು ಒಂದು ಕಲೆ, ಅದಕ್ಕೆ ಆದ ರೀತಿ ನೀತಿಗಳಿರುತ್ತೆ. ಸುಮ್ನೆ ರೋಡ್ ಮೇಲೆ ಹೋಗಿ ಅನ್ಬಿಟ್ರೆ ಯಾರು ನಿಲ್ಸಲ್ಲ, ಹುಚ್ಚರು ಅಂತ ಹೊರಟೋಗ್ತಾರೆ. ಈ ಲಿಫ್ಟ್ ಬಗ್ಗೆ ಒಂದು ಬುಕ್ ಬರಿಬೇಕು ಅಂತಿದ್ದೀನಿ ನಾನು. ಇದೇನಿದು? ಹೆಬ್ಬೆಟ್ಟು. ನೋಡಕ್ಕೆ ಬಹಳ ಚಿಕ್ಕದು, ಆದ್ರೆ ಬಹಳ ಕೆಲ್ಸಕ್ಕೆ ಬರುತ್ತಿದ್ದು. ಲಿಫ್ಟ್ ಕೇಳೋದಕ್ಕೆ ಈಗ ಕಲಿಬೇಕು ನೀವು. ಈಗ ಯಾವ್ದಾರ ಬೈಕ್ ಬಂದು 2 ವೀಲರ್ ಡ್ರರ್ ಅಂತ ಬರ್ತಾ ಇರುತ್ತೆ. ಯಾವ ತರ ಕೇಳೋದು? ಸ್ಮೈಲ್ 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 ಇರ್ಬೇಕು. ಹೀಗೆ ನಿಂತ್ಕೋಬೇಕು, ಅಷ್ಟು ದೂರ ಹೋಗಿ ನಿಲ್ಸ್ತಾನೆ, ಹೋಗಿ ರಪ್ ಅಂತ ಹಾಕೋಬೇಕು, ಹೋಗ್ತಾ ಇರ್ಬೇಕು. ಕಾರ್ ಬರುತ್ತೆ, ಅಫಿಷಿಯಲ್ಸ್ ಇರ್ತಾರೆ, ನಾವು ಅದನ್ನು ಮೇಂಟೈನ್ ಮಾಡ್ಬೇಕು. ಹೇಗೆ ಹೇಗೆ? ಹೀಗೆ ಅಷ್ಟು ದೂರ ಹೋಗಿ ನಿಲ್ಸ್ತಾನೆ, ನಾವು ಬ್ಯಾಗ್ ಎತ್ಕೊಂಡು ಹೋಗ್ಬೇಕು. ಸರ್, ಕನ್ಯಾಕುಮಾರಿಗೆ ಡ್ರಾಪ್ ಮಾಡ್ತೀರಾ ಅನ್ಬೇಕು. ಅವ್ನು ಹೇಳ್ತಾನೆ ಪ್ಲೀಸ್ ಕಮ್ ಇನ್. ನಾವು ಒಳಗೋಗಿ ಕೂತ್ಕೊಂಡು ಥ್ಯಾಂಕ್ ಯು ಸರ್ ಅನ್ಬೇಕು. ಲಾರಿ ದೊಡ್ಡದಾಗಿರುತ್ತೆ, ಲಾರಿ ಅದ್ರ ಮುಂದೆ ಈ ಹೆಬ್ಬೆಟ್ ಚಿಕ್ಕದಲ್ಲ, ಹ್ಯಾಕ್ ಅನ್ಸುತ್ತೆ? ಲಾರಿ ಬರ್ತಾ ಇದೆ, ನೋಡ್ಕೊಳ್ಳಿ ಸರಿಯಾಗಿ. ಹೋಗ್ರಪ್ಪ ಅಂತ ಹತ್ಕೋಬೇಕು, ಹೋಗ್ತಾ ಇರ್ತಾನೆ. ನಾನು ಈ ಲಿಫ್ಟ್ ಬಗ್ಗೆ ಬಹಳ ಕಲ್ತಿದ್ದೀನಿ, ಹೇಳ್ಬೇಕು. ಹೋಯ್ತು ನೋಡ್ರಿ ಗಾಡಿ. ಎಷ್ಟ್ರಿ ಮಾತಾಡ್ತೀರಾ ನೀವು? ಒಟ್ ಅನ್ನೋದು ಕಮ್ಮಿ ಮಾಡ್ರಿ. ನಾನಾ? ಕೆಲ್ಸ ಜಾಸ್ತಿ ಮಾಡ್ಬೇಕು, ಮಾತ್ ಕಮ್ಮಿ ಮಾಡ್ಬೇಕು, ಗೊತ್ತಾಯ್ತೇನ್ರಿ?
ಇನ್ನೊಂದ್ ಬರ್ತದೆ ನೋಡು. ಕೇಳಿಸುತ್ರಿ ನನ್ಗೆ, ಕಿವಿ ಕೇಳಿಸುತ್ತೆ. ನೋಡಿ ಹ್ಯಾಗ್ ನೆಸ್ತೀನಿ ಅಂತ. ಸ್ಮೈಲ್ ಸ್ಮೈಲ್ ಇರ್ಬೇಕು ಮುಖದಲ್ಲಿ. ಆಹಾ. ಪಾಪ ಕೇಳಿದ ಸ್ಟೈಲ್ ಸರಿಗಿರ್ಲಿಲ್ವೇನೋ. ಕೇಳಿದ ಸ್ಟೈಲ್ ಸರಿ ಇತ್ತು, ಅವ್ನ ಮೂಡ್ ಸರಿ ಇರ್ಲಿಲ್ಲ. ಮನೇಲಿ ಹೆಂಡತಿ ಜೊತೆ ಜಗಳ ಆಡ್ಕೊಂಡ್ ಬಂದಿದ್ದಾನ ಅವನು. ಒಳ್ಳೇದಾಯ್ತು ನಿಲ್ಲಿಸ್ತಿಲ್ಲ. ಅದ್ರಲ್ಲಿ ಹತ್ತಿದ್ರೆ ಮುಂದೆ ಎಲ್ಲಾದ್ರೂ ಹೋಗಿ ಆಕ್ಷನ್ ಮಾಡ್ಬಿಟ್ಟು ನಮ್ಮನ್ನ ಕಳ್ಸ್ಬಿಡೋನು. ಅಯ್ಯೋ ಆಗೋದಿಲ್ಲ ಒಳ್ಳೇದಕ್ಕೆ. ನಿಮ್ಗೆ ಗೊತ್ತಾಗಲ್ಲ, ಸುಮ್ನೆ ರೀ. ನಂಗೆ ಗೊತ್ತಲ್ಲ, ನಾನು ನಿಲ್ಲಿಸ್ತೀನಿ. ಬನ್ನಿ ನಡ್ಕೊಂಡು ಹೋಗೋಣ. ನಾ ಕೇಳ? ನೀವು ಕೇಳ್ತೀರಾ? ಈ ಗ್ರೇಟ್ ಬಾಲು ಮಹೇಂದ್ರ ಕೈಲಿ ಆಗ್ಲಿಲ್ಲ, ನೀವು ಟ್ರೈ ಮಾಡ್ತೀರಾ? ಮಾಡಿ ಮಾಡಿ. ನೀವು ಆ ಗಾಡಿಲಿ ಹೋಗೋದು ಒಳ್ಳೇದಲ್ಲ. ಒಳ್ಳೇದಲ್ವಾ? ಹಾಗಾದ್ರೆ ನೀ ಇಲ್ಲೇರು, ನಾ ಹೋಗ್ತೀನಿ. ಹಲೋ, ನಿಮ್ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಹೋಗ್ತಿರ್ಲಿಲ್ಲ. ಆದ್ರೆ ನಾನೇನ್ ಜಾಗದಲ್ಲಿ ಇಲ್ವಲ್ಲ. ಬಾಯ್. ಹುಡುಗಿರೆ ಎಷ್ಟು? ಕನ್ಯಾಕುಮಾರಿ. ಥ್ಯಾಂಕ್ ಯು. ಏನಾಯ್ತು? ನಿದ್ದೆ ಆರೋಯ್ತು. ಇನ್ನು ಹತ್ತಿರ ಹತ್ತಿರ ಬರುವೆಯಾ? ವಾಟ್? ಏಯ್, ಪಾಠ ಹೇಳ್ಕೊಡ್ಕೆ ಬಾರೆ. ದಂಡ ಬಾಳ್ಯ ಹೆಸರು ಕೇಳಿದ್ಯಾ? ಕೇಳಿದ್ದೀನಿ. ಅವ್ರ ಲೀಡರ್ ಕೋತಿ ರಾಮನ್ ಫೇಸ್ ನೋಡಿದ್ಯಾ? ಹೆಸರು ಕೇಳಿದ್ದೀನಿ, ಫೇಸ್ ನೋಡಿಲ್ಲ. ಅದೇ ಫೇಸ್ ಇದು. ಇವತ್ತ ಅಮಾವಾಸ್ಯೆ. ಒಂದು ಮರ್ಡ್ರು, ಒಂದು ರೇಪ್ ಮಾಡ್ಲಿಲ್ಲ ಅಂದ್ರೆ ನನಗ್ ಸಮಾಧಾನನೇ ಇಲ್ಲ. ನಿನ್ಗೆ ಗಂಡು ಹೆಣ್ಣು ವ್ಯತ್ಯಾಸನೇ ಗೊತ್ತಿಲ್ಲ ಗುರು. ಇಲ್ಲ, ಬಿಟ್ಬಿಡು, ಬಿಟ್ಬಿಡು. ನೀನಿಲ್ಲ ಅಂದ್ರೆ ನಿನ್ನ ಹೆಂಡತಿ ಚೆನ್ನಾಗ ಅವಳೆ. ಕರ್ಕೊಂಡು ನೀನ್ ಯಾಕಿಲ್ಲ? ಲಾರಿ ಕರೆಕ್ಟ್. ಸದ್ಯ ಬುದ್ಧಿಕೊಂಡೆ. ಸಾರಿ. ಏಯ್ ಕೋತಿರಾಮ. ಏಯ್, ಯಾರ್ ಕೋತಿರಾಮ? ನೀನೆ. ಸಾರಿ. ಈಗ ಹೇಳಿದ್ನಲ್ವಾ, ಈ ಮ್ಯಾಟರ್ನ ಹೆಡ್ಲೈನ್ ಹಾಕಕ್ ಹೇಳ. ಫಿಕ್ಸ ಸರ್. ಇದನ್ನೆಲ್ಲ ಆ ಬಾಲು ಅಂತ ಇಟ್ಕೋರಿ ಮೇಡಮ್. ಹೇಳಿದ್ನಲ್ಲ, ಅದನ್ನ ಹೆಡ್ಲೈನ್ ಹಾಕಕ್ ಹೇಳ್ರಿ. ಸಾರಿ. ಆಯ್ತವಾ, ಹೋಗ್ತಾಯಿ. ಇವನ ಇರದವಳೆ. ಈ ನನ್ನ ಮಗ ಬಾಲು ಎಲ್ಲಾರ ಜೊತೆಗೆ ಹಿಂಗ್ ಮಾಡಿ ಮಾಡಿ ಇವು ಅವನ ಜೊತೆಗೆ ಫಿಕ್ಸ್. ಹಲೋ, ಸತ್ಯವಾಹಿನಿ ಚೀಫ್ ಎಡಿಟರ್ ಮಾತಾಡುದ್ರಿ? ಸ್ಪೀಕಿಂಗ್. 100 ವರ್ಷ ಆಯುಷ್ಯಲ್ಲಪ್ಪ ಇವಾಗ. ಸರ್, ಒಂದು ಸೆನ್ಸೇಷನಲ್ ನ್ಯೂಸ್ ಸರ್. ನನ್ಗೋಸ್ಕರ ಕಾಲಂ ಖಾಲಿ ಇಟ್ಟಿದ್ದೀರಾ ಅಲ್ವಾ? ಏ ಬಾಲು,
ಎಲ್ಲಿದೀಯೋ ನೀನು? ಅಲ್ಲ, ಕನ್ಯಾಕುಮಾರಿಗೆ ಹೋಗ್ಬಾ ಅಂತೇಳಿ ರೊಕ್ಕ ಕೊಟ್ಟು ಕಳಿಸಿದೀನಿ, ಈಗ ಫೋನ್ ಮಾಡಕತ್ತಿಲ್ಲ. ಈಗ ನಾನು ಹೇಳೋ ನ್ಯೂಸ್ಗೆ ನಾಳೆ ಬೆಳಿಗ್ಗೆ ನಮ್ಮ ಪೇಪರ್ 25,000 ಪ್ರತಿಗಳು ಹಾಗೆ ಖರ್ಚಾಗ್ಬಿಡುತ್ತೆ ಸರ್. ಇವನ ಏನಪ್ಪ ಅಂತ ನ್ಯೂಸ್? IT ಬಿಗ್ ಶಾಟ್ ಅನಂತರಾವ್ ಅವ್ರ ಮಗಳು ಮನೆ ಬಿಟ್ಟು ಓಡೋಗಿದ್ದಾಳೆ. ಟೆನ್ನಿಸ್ ಪ್ಲೇಯರ್ ರಾಹುಲ್ ನ ಲವ್ ಮಾಡ್ತಿದ್ಲಂತೆ. ಇದು ಅವ್ರ ಅಪ್ಪಂಗೆ ಇಷ್ಟ ಇಲ್ಲ. ಎಲ್ರು ಮನೆ ಹಾಗೆ ಇವ್ರ ಮನೇಲೂ ಡಿಶುಮ್ ಹಾಗೆ ಮನೆ ಬಿಟ್ಬಿಟ್ಟಿದ್ದಾಳೆ. ಏ ಬಾಲು, ನೀ ಹೇಳಕತ್ತಿದ್ ಖರೆ ಐತಿಲ್ಲೋ? ಸರ್ 100% ಕರೆಕ್ಟ್ ಮ್ಯಾಟ್ರ್ ಇದು. ನನ್ನ ಹತ್ರ ಪ್ರೂಫ್ ಇದೆ ಸರ್. ಏ ಒನ್ ಮಿನಿಟ್ ಕೇಳೋ ಇಲ್ಲೇ. ನೀ ಹೇಳಕತ್ತಿದ್ ಈ ನ್ಯೂಸ್ ಬ್ಯಾರೆ ಯಾವ ಪೇಪರ್ನವ್ರಿಗೆ ಗೊತ್ತಿಲ್ಲ, ಹೌದಲ್ಲ? ಫಸ್ಟ್ ನಮ್ ಪೇಪರ್ ಅಲ್ಲೇ ಸರ್ ಬರೋದು. ವೆರಿ ಗುಡ್. ಏ ಬಾಲು, ಲೈಫ್ನ್ಯಾಗ ಮೊದಲನೇ ಸಲ ಒಂದು ಒಳ್ಳೆ ಹೆಡ್ಲೈನ್ ಕೊಟ್ಟು ನೋಡಪ್ಪ ನೀನು. ಕಿವಿಡ. ಹಾಗಾದ್ರೆ ಈ ತಿಂಗಳಿಂದ ನನಗೆ ಸಂಬಳ ಜಾಸ್ತಿ ಕೊಡ್ತೀರಾ ಸರ್? ಹಲೋ, ಏ ಬಾಲು, ಹಲೋ, ಏನು ಕೇಳ್ಸಾಕತ್ತಿಲ್ಲಪ್ಪ, ಲೈನ್ ಏನೋ ಕೆಟ್ಟಂಗೈತಿ. ನಾ ಆಮೇಲೆ ಫೋನ್ ಮಾಡ್ತೀನಿ. ಸರ್, ಹಲೋ, ನಾನು ಸಂಬಳ ಜಾಸ್ತಿ ಮಾಡಿ ಅಂದ್ರೆ ನಿಮ್ಗೆ ಕಿವಿನೇ ಕೇಳ್ಸಲ್ವಲ್ಲ ಸರ್? ಅಯ್ಯೋ, ಚಾಲು ನನ್ನ ಮಗ ಇವ. ಒಂದು ನ್ಯೂಸ್ ಏನು ಕೊಟ್ಟು ನೋಡು, ರೊಕ್ಕ ಕೇಳಕ್ ಶುರು ಮಾಡ್ದ. ಏ ರೋಜಿ, ಆ ಹೆಡ್ಲೈನ್ ಚೇಂಜ್ ಮಾಡಕ್ ಹೇಳಮ್ಮ. ರೂಮ್ ನಂಬರ್ 102 ಚಿಕನ್ ಫ್ರೈ ಫಿಶ್ ಕರಿ ಮಸಾಲ ಹಿಡಿದು ಹೋಯ್ತಾ? ಆಯ್ತು ಸರ್. ಸರ್ ಇಲ್ಲಿ ಓನರ್ ಅಂತ ಯಾರಾದ್ರೂ ಇದಾರ? ಏನ ಎಂದ ವೇಣ? ಸರ್ ಇವತ್ತು ರಾತ್ರಿ ಇರೋದಕ್ಕೆ ರೂಮ್ ಬೇಕಿತ್ತು. ಗಂಡ ಹೆಂಡತಿಗೆ ಮಾತ್ರ ಕೊಡುವುದು. ನಿನಕ್ಕೆ ಕಲ್ಯಾಣ ಕಳಿಸಿಟ್ಟು ಮದುವೆ ಆಗಿದೆ ಸರ್. ನನ್ ಮಿಸಸ್ 2 ತಿಂಗಳು ಬೇರೆ ಅಲ್ವೇನೆ? ഇവിടെ ಎಲ್ಲ ರೂಮು ಫುಲ್ ಆಗಿದೆ. ಫೋಟೋಸ್ ಮಾತ್ರ ಖಾಲಿ ಉಂಟು. ಬೇಕಾದ್ರೆ ಸರಿ, ಅದೇ ಕೊಡಿ ಸರ್, ನೋ ಪ್ರಾಬ್ಲಮ್. ಸರಿ ಒಂದು ನಿಮಿಷ, ಕೀ ತರ್ತೇನೆ. ನಾವಿಬ್ರು ಮ್ಯಾರಿಡಾ? ನಾನು ಪ್ರೆಗ್ನೆಂಟಾ? ಅಯ್ಯೋ, ಹೇಳಿರ್ಲಿಲ್ಲ ಅಂದ್ರೆ ನಿದ್ದೆ ಮಾಡಕ್ ಜಾಗ ಸಿಕ್ತಿರಲ್ಲ ರೀ. ಯಾ ರೈಟ್. ನೀನೇನೋ ನಂಗೆ ಹೆಲ್ಪ್ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿದ್ರೆ ಇದು ಅತಿ ಆಯ್ತು. ಹಲೋ ಮೇಡಮ್, ನೀವು ಅನ್ಕೊಂಡಿದ್ ತರ ಯಾವ ಸೀನು ನಡೆಯಲ್ಲ ಇಲ್ಲಿ. ನೀವು ಒಂದ್ ನ್ಯೂಸ್ ಅಷ್ಟೇ ನನಗೆ, ಅದು ತಿಳ್ಕೊಳ್ಳಿ. ಯಾ ಓಕೆ ಫೈನ್, ಸಾರಿ. ನಂಗೆ ಈ ಡ್ರೆಸ್ ಅಲ್ಲಿ ಮಲ್ಗಕ್ಕಾಗಲ್ಲ. ಅಲ್ಲ ರೀ ಪ್ರಿಯತಮ, ನೀನೊಬ್ಬ ಇದ್ದರೆ ಸಾಕು, ಊಟ ಬೇಡ, ನಿದ್ದೆ ಬೇಡ, ಆಸ್ತಿ ಬೇಡ, ಪಾಸ್ತಿ ಬೇಡ ಅಂತಾರೆ. ನೀವು ನೋಡಿದ್ರೆ ಟೈಮ್ ಸರಿಯಾಗಿ ತಿಂತೀರಾ, ಕಣ್ ತುಂಬಾ ನಿದ್ದೆ ಮಾಡ್ತೀರಾ, ಈಗ ಮಲಗಕ್ಕೆ ಹೊಸ ಬಟ್ಟೆ ಬೇರೆ ಕೇಳ್ತಿದ್ದೀರಾ. ಅಯ್ಯ, ನಿಮ್ದೊಂದು ಪ್ರೀತಿ. ನನ್ ಬಗ್ಗೆ ಏನ್ ಬೇಕಾದ್ರೆ ಮಾತಾಡ್ಬೋದು, ನನ್ ಪ್ರೀತಿ ಬಗ್ಗೆ ಮಾತಾಡೋ ಹಾಕ್ ನಿಮ್ಗಿಲ್ಲ. ನೋಡಿದ್ದೀನಿ, ಸುಮ್ನಿರ್ರಿ. ಪ್ರೀತಿ ಬಗ್ಗೆ ಗೊತ್ತಿರೋ ಸ್ಟುಪಿಡು ಪ್ರೀತಿ ಬಗ್ಗೆ ಮಾತಾಡ್ಬಾರ್ದು. ಹಲೋ, ಈ ಸ್ಟುಪಿಡ್ ಎಲ್ಲ ನೀವೇ ಇಟ್ಕೊಳ್ಳಿ. ಈ ದುಡ್ಡು ಕಾಸು ಇರೋರು ಖರ್ಚು ಮಾಡಕ್ ಆಗದೆ ಪ್ರೀತಿ ಮಾಡ್ತಾರೆ. ಈ ಪ್ರಪಂಚದಲ್ಲಿ ಪ್ರೀತಿ ಅಂತ ಏನು ಇಲ್ಲ ರೀ, ಇರೋದೊಂದೇ ಆಸೆ. ಇದೊಂದಿದ್ರೆ ಎಲ್ಲ ನಮ್ ಪಾಕೆಟ್ ಅಲ್ಲಿ ಇರುತ್ತೆ, ತಿಳ್ಕೊಳ್ಳಿ. ನಿಂಗೆ ಲವ್ ಆಗೋ ಚಾನ್ಸೇ ಕಾಣ್ತಿಲ್ಲ. ಏನಾದ್ರೂ ಆದ್ರೆ ಮಾತ್ರ ಅವಾಗ ಮಾತಾಡ್ತೀನಿ. ಇವಾಗ ಡ್ರೆಸ್ ಕೊಡ್ತೀಯೋ ಇಲ್ವೋ? ಕೊಡ್ತೀನಿ ರೀ. ಕೇಳದ್ ನನ್ನ ಬಟ್ಟೆ, ಮಾತಾಡೋದ್ ನೋಡಿದ್ರೆ ಮಹಾರಾಣಿ ತರ. ತಗೊಳ್ಳೆ. ನಂಗೆ ಇದ್ ಬೇಡ, ನಾ ಇದೇ ಹಾಕೋತೀನಿ. ಹಾಕೊಳ್ಳಿ, ಯಾರ್ ಬೇಡ ಅಂತಾರೆ? ಏನ್ ವಾಸನೆ ನೋಡ್ತಾವ? ಏನ್ ನಾಯಿ ವಂಶನೇನ್ರಿ ನಿಮ್ದು? ಆಗ ವಾಸನೆ ನೋಡ್ತೀರಾ? ಹೋಗು, ನಾ ಡ್ರೆಸ್ ಚೇಂಜ್ ಮಾಡ್ಬೇಕು. ಮುಂದೆ ಎಲ್ಲಿಗೆ ಹೋಗ್ಬೇಕು? ಕನ್ಯಾಕುಮಾರಿಗೆ. ಬಸ್ ಸಿಗುತ್ತಲ್ಲ? ಬೆಂಗಳೂರಿಗೆ ತ್ರಿವೇಂದ್ರಂಗೆ ಬೇಕಾದಷ್ಟು ಬಸ್ ಇದೆ. ಕನ್ಯಾಕುಮಾರಿಗೆ ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು ಅಷ್ಟೇ. ಮುಂದೆ ನಿಲ್ಲಿಸ್ತೀನಿ, ಆ ಕ್ರಾಸ್ ಅಲ್ಲಿ ಇಳ್ಕೊಂಬಿಡಿ, ನಿಮ್ಗೆ ಬಸ್ ಸಿಗುತ್ತೆ. ನಾವಿಬ್ರು ಮದ್ವೆ ಆಗಿರೋದು ಇವ್ರ ಅಪ್ಪಂಗೆ ಇಷ್ಟ ಇಲ್ಲ, ಅದಕ್ಕೆ ಅವ್ರನ್ನೆಲ್ಲ ಬಿಟ್ಟಿದ್ದಾನೆ ನಮ್ ಹಿಂದೆ. ಅದೇ ಕತೆ. ಗುರುವೆ, ಇದ್ ನೀನ್ ಇಟ್ಕೋ, ಅಲ್ಲಿ ನಿಲ್ಸ್ಬೇಡ, ಹೊಡಿ ಹೇಳ್ತೀನಿ. ಸೋಚೋ ಮತ್ ಬಾಯ್, ಈಗ ಇಕ್ತೀನಿ ನೋಡಿ ಹೆಂಗೆ ಅಂತ. ಕಮಾಲ್. ಲಾರಿ ಓಡ್ಸಕ್ ಬರಲ್ಲ ಅಂದ್ರೆ ಸೈಕಲ್ ಇಟ್ಕೊಂಡು ಓಡ್ಸು ಅಲ್ವಾ? ಸೂಪರ್. ಬಟ್ ಅದು ಲಾರಿ ಅಲ್ಲ, ಟೆಂಪೋ. ಟೈರ್ ನೋಡಿ ಅನ್ಕೊಂಡೆ ನಾನು. ಆ ಟೆಂಪೋನಲ್ಲಿ ನಮ್ ಮೇಡಮ್ ಯಾಕಿರ್ಬಾರ್ದು ಅಂತ. ಟೆಂಪೋಲಿ ನಮ್ ಮೇಡಮ್. ಥ್ಯಾಂಕ್ ಯು ಬಾಯ್. ತುಂಬಾ ಹಸು ಆಗ್ತಾ ಅದ. ಬಸ್ರಿ ಹೆಂಗ್ಸ್ರಿಗೆ ಹಾಗೆ ಅಂತೆ. ಇನ್ನೊಂದ್ಸತಿ ಅಂದ್ರೆ ಹಾಕ್ತೀನಿ ನೋಡು. ಹಾಕದೆಲ್ಲ ಇಟ್ಕೋಬೇಡ. ಆಮೇಲೆ ಎಷ್ಟ್ ಬೇಕೋ ಅಷ್ಟು ತಿನ್ನು. ಇನ್ನು ಕನ್ಯಾಕುಮಾರಿಗೆ ಹೋಗ್ಬೇಕು, ದುಡ್ಡು ಬೇರೆ ಕಮ್ಮಿ ಇದೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಂಗೊತ್ತು ತುಂಬಾ ಹೊಟ್ಟೆ ಹಸ್ತಿದೆ, ನಂಗೆ ಎಷ್ಟ್ ಬೇಕೋ ಅಷ್ಟು ತಿಂತೀನಿ. ಸರ್, ಏನಿದೆ ದುಡ್ಡು? ಹೇ, ಏನಾಯ್ತು? ಏ ಹಲೋ, ಐ ಆಮ್ ಹಂಗ್ರಿ. ಯಾಕೆ ಹಂಗೆ ಹೋಗ್ತಿದ್ಯಾ? ರೇ, ಪರ್ಸ್ ಕಳ್ದೋಗಿದ್ದಾರೆ. ಸ್ಟುಪಿಡ್ ಇಡಿಯಟ್. ಒಂದ್ ಪರ್ಸ್ ನೆಟ್ಟಿಗೆ ಇಟ್ಕೊಳ್ಳೋಕಾಗಲ್ಲ. ಸ್ಟುಪಿಡ್ ಇಡಿಯಟ್ ಅಂದ್ರೆ ಸರೋಗಲ್ಲ. ಎಲ್ಲ ನಿಮ್ ಸವಾಸ ಮಾಡಿ ನಾನು ಹೀಗಾಗಿರೋದು. ನಿನ್ ಜೊತೆ ನಾ ಬಂದೆ ನೋಡು. ನನ್ ಜೊತೆ ಬಂದಿರೋದಕ್ಕೆ ಸೇಫ್ ಆಗಿರೋದು, ಅದನ್ನ ತಿಳ್ಕೊಳ್ಳಿ. ಹೌದಾ? ಮಹಾ ಸ್ಪೈಡರ್ ಮ್ಯಾನ್ ನೀನು. ಈಗ ಹೆಂಗ್ ಹೋಗೋದು? ನನ್ ಜೊತೆ ಬರೋ ಹಾಗಿದ್ರೆ ಬರ್ಬೋದು, ಇಲ್ಲ ಈ ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸ ಮಾಡ್ಕೊಂಡಿರ್ಬೋದು. ನೋಡಕ್ಕೂ ಹಾಗೆ ಇದ್ದೀರಾ.
ನೀನ್ ಕೊಟ್ಟಿರೋ ಡ್ರೆಸ್ ಇಂದಾನೆ ಈ ತರ ಕಾಣ್ತಾ ಇರೋದು. ಸುಮ್ನೆ ತೊಡೆ ಮೇಲೆ ಮಲ್ಸ್ಕೊಂಡು ಅವನ ಆಡೆ ಹೇಳ್ತಿಲ್ಲ ಮತ್ತೆ ಹೇಳ್ತೀನಿ ಅಯ್ಯೋ ಕರ್ಮ ಮತ್ತಿ ಮಾದೇಶ ಆಡುವ ಲಾಲಿ ಆಡು ಕೇಳಣ್ಣ ಅಣ್ಣ ನಂಗೆ ಅಟ್ಟೆ ಲಿರಿಕ್ಸ್ ಬರೋದು. ಅಣ್ಣ ಬಸ್ಸು ಆ ಬಸ್ ಅಣ್ಣ ನಮ್ ಗಾಡಿನ ಆ ಬಸ್ ಗಡ್ಡ ಹಾಕ. ಯಾರು ನೀವು ಅಣ್ಣ ಇದೇ ಸೀಟಲ್ಲ ಹುಡುಗಿ ಕೂತಿದ್ದು. ಯಾರು ನೀವು ಏನಾಗಬೇಕಾಗಿತ್ರಿ? ಈ ಹುಡುಗಿ ನೋಡಿದ್ಯಾನ? ಅಣ್ಣ ನಮ್ ತಾಯಿ ಆ ಹುಡುಗಿ ಅಲ್ಲ. ಈ ಹುಡುಗಿನ ಅಣ್ಣ ಸ್ವಲ್ಪ ಹೊತ್ತಿ ಮುಂಚೆ ಒಂದ್ 4 ಜನ ಟಾಟಾ ಸುಮದಲ್ಲಿ ಬಂದು ಇದೇ ಹುಡುಗಿ ಫೋಟೋ ತೋರಿಸೋಣ. ಅಣ್ಣ ಯಾರಣ್ಣ ಹುಡುಗಿ? ಅದೇ ನಾನು ಕೇಳಿದ್ದಿ ಹುಡುಗಿ ಎಲ್ಲಿ? ಅಣ್ಣ ಇನ್ನಿಷ್ಟ ಸ್ಟಾಪ್ ಅಲ್ಲಿ ತಿಂಡಿ ತಿನ್ನಕ್ಕೆ ಅಂತ ಬಸ್ ನಿಲ್ಲಿಸ್ತೆ, ಇಳಿದು ಅದ್ರ ವಾಪಸ್ ಬರ್ಲೇ ಇಲ್ಲ. ಸಿಕ್ಕದ್ಲೇನಾ? ಆ ಹುಡುಗಿ ಕಾಣ್ತಾ ಇಲ್ಲಣ್ಣ. ಇಳಿರು ನೋಡಲ್ಲ ಗುರುವೆ ಯಾರೀ ಹುಡುಗಿ? ಮಗನ ನನ್ನ ಮಾಮ ಅನ್ಕೊಂಡ. ಯಾಕೆ ನನ್ ಮಾಡಿದ್ರು? ನೀವು ಸ್ವಲ್ಪ ಜಾಸ್ತಿ ಮಾತಾಡಿದ್ರಲ್ಲ ಅದಕ್ಕೆ ನಾನು ಹಿಂದೆ ಎಸ್ಕೇಪ್ ಆಗ್ತೀನಿ ಹೇಳ್ಬೇಡಿ. ಅಣ್ಣ ನಾನ್ ಬಸ್ ನ ಕರೆಕ್ಟ್ ಆಗಿ ನಿಮ್ಗೆ ತೋರಿಸ್ದೆ ಅಲ್ವಾ ಅಣ್ಣ? ಆ ಬಸ್ ಅಲ್ಲ ಹುಡುಗಿಲ್ಲ ನಾನೇನ ಬಿಟ್ಬಿಟ್ರೆ ನಾ ಹೊಂಟಾಯ್ತೀನಿ ದಯವಿಟ್ಟು ಬಿಟ್ಟು. ಆ ಹುಡುಗಿ ಸಿಗೋವರ್ಗು ಈ ನನ್ನ ಮಗ ನಮ್ ಜೊತೆಲಿ ಇರ್ಲಿ ಹಾಕೊಳ್ರ ಒಳಗೆ. ನಾನು ಸ್ವಲ್ಪ ಜಾಸ್ತಿ ಮಾತಾಡ್ದೆ ಅಲ್ವಾ? ಯಾವನಿಗೆ ಗೊತ್ತಯ್ಯ ನಾನು ಹೊಸ ಬಾತಯ್ಯ ಶಿಷ್ಯ ಬೆಳಗ್ಗೆಯಿಂದ ಸುಮ್ನೆ ಸುತ್ತಿಸ್ತಾ ಇದ್ಯಾ. ಸಾಯಂಕಾಲದೊಳಗ ಆ ಹುಡುಗಿ ನನಗೆ ಸಿಗ್ಲಿಲ್ಲ ಅಂದ್ರೆ ನೀನು ಬೆರಳು ತಗೊಂಡು ಕಚ 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 ಕತ್ತರಿಸ್ಬಿಡ್ತೀನಿ ಮಗನ. ಹಿಡ್ಕೊಳ. ಗಾಡಿ ಸೈಡ್ಗೆ ಹಾಕ. ಅಣ್ಣ ನೀವ್ ಹೋಗಲ್ವಾ? ಅವ್ರು ಬಂದ್ಮೇಲೆ ಹೋಗ್ತೀನಿ. ನಾನು ಹೋಗ್ಲಾ? ಬೇಗ ಬಾ. ಗೋಲಿ ಆಡೋರೆಲ್ಲ ಕಿಡ್ನಾಪ್ ಮಾಡಿದ್ರೆ ಹಿಂಗೇನೆ. ಎಲ್ಲ ಅವನ ನಿಮ್ಮಿಂದಾನೆ ಬಂದಳ್ಳೋಣ. ನನ್ನಿಂದನೇ ಬಂದ. ಎಲ್ಲಾ ನನ್ನ ಮಕ್ಕಳು ನನಗೆ ಮೋಸ ಮಾಡ್ಬಿಟ್ರಲ್ಲ. ಆ ಬಾಲು ನೋಡಿದ್ರೆ 5 ಲಕ್ಷ ಕೊಡ್ತೀನಿ ಅಂತ ಅವನು ಮೋಸ ಮಾಡ್ಬಿಟ್ಟ. ಚಿಕ್ಕ ಪುಟ್ಟ ಕಳ್ತನ ಮಾಡ ಎಲ್ಲ ದೊಡ್ಡ ಕಳ್ತನ ಮಾಡ್ಬಿಡ. ಈ ಗಾಡಿನೇ ಹೊಡಿಯಕ್ ಟ್ರೈ ಮಾಡೋಣ. ಅಯ್ಯೋ ಸರ್ ಇನ್ನ ಬರೀ ಪ್ಲಾನ್ ಮಾಡ್ತಾ ಇದೆ ಸರ್, ಇನ್ನ ಕಳ್ತನ ಮಾಡಿಲ್ಲ ಸರ್. ಸರ್ ದಯವಿಟ್ಟು ನನ್ನ ಬಿಟ್ಬಿಡಿ ಸರ್ ಪ್ಲೀಸ್ ಸರ್. ನಡಿಯೋ ಸರ್ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ಬಿಟ್ಬಿಡಿ ಸರ್. ನಡಿಯೋ ಸರ್ ಇನ್ನೊಂದ್ಸಲ ಕಳ್ತನ ಮಾಡಲ್ಲ ಸರ್. ಸರ್ ಏನಾದ್ರು ಸಮಥಿಂಗ್ ಕೊಡ್ತೀನಿ, ಬಿಟ್ಬಿಡಿ ಸರ್. ಅಯ್ಯೋ ಸುಡೋ ವಿಚಾರ ಇಲ್ಲ ಯಾಕೆ ಸರ್? ದಯವಿಟ್ಟು ಸರ್ ನಾನು ಅಂತ ದೊಡ್ಡ ಕಳ್ಳ ಅಲ್ಲ ಸರ್. ಸರ್ ನನಗೆ ಜೈಲು ಊಟ ಅಂದ್ರೆ ಆಗಲ್ಲ ಸರ್. ದಯವಿಟ್ಟು ಸರ್ ನನ್ನ ಮಾತು ಕೇಳಿ ಸರ್ ಪ್ಲೀಸ್ ಸರ್. ಸರ್ ಪ್ಲೀಸ್ ಸರ್ ನನ್ನ ಮಾತು ಕೇಳಿ ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಒಳ್ಳೆ ಇರ್ತಾರೆ ಡೀಸೆಂಟ್ ಇರ್ತಾರೆ ಕಣಿ. ಈ ಹುಚ್ಚ ಕಾಕಿ ಬಟ್ಟೆ ಹಾಕೊಂಡಿದ್ ನೋಡಿ ನಾನು ಪೊಲೀಸು ಅಂತ ಎದುರ್ಕೊಂಡ್ಬಿಟ್ಟೆ. ಅಯ್ಯೋ ಏನಯ್ಯ ಇದು? ಈ ಕಾಲದಲ್ಲಿ ಯಾರನ್ನ ನಂಬೋದು ಯಾರನ್ನ ಬಿಡೋದು? ಈ ಜಾಗನೇ ಬೇಡ ನಮ್ಗೆ, ಓಡೋಗ್ಬಿಡೋಣ.